ಯುಗಾದಿ ಹಬ್ಬದ ಮಹತ್ವ ಏನು ಅಂತ ಚರಾಭವನಾಮ ಅಂತಕ್ಕಂಥ ಹೆಸರಿನ ಸಂವತ್ಸರ ನಾವು ಈ ವರ್ಷ ಪ್ರವೇಶ ಮಾಡತಕ್ಕಂಥದ್ದು. ಈ ಸಂವತ್ಸರದಲ್ಲಿ ಒಂದು ವಿಶೇಷವಾದಂಥದ್ದು ಇದೆ. ಈ ಸಂವತ್ಸರದಲ್ಲಿ ಏನಪ್ಪಾ ಅಂದ್ರೆ ಅಧಿಕ ಮಾಸದಿಂದ ಕೂಡಿರತಕ್ಕಂಥದ್ದು. ಈಗ ಪಂಚಾಂಗ ಶ್ರವಣನ ಯುಗಾದಿ ಹಬ್ಬದ ದಿವಸ ಯಾಕೆ ಮಾಡ್ತೀವಿ ಅಂತ? ಯುಗಾದಿ ಹಬ್ಬದ ದಿವಸ ಮಾಡಬೇಕು ಅಂತ ಹೇಳಿದರು. ನಿರಂತರವಾಗಿ 365 ದಿವಸ ಮಾಡಿ ಅಂತಂದ್ರು. ನಮ್ಮಲ್ಲಿ ಬಹಳ ಅದ್ಭುತವಾದಂತಹ ಒಂದು ಪದ್ಧತಿ ಪರಂಪರೆ ಇದೆ. ತಿಥೇಶ್ಚ ಶ್ರಿಯಮಾಪ್ನೋತಿ ಭಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯ ಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತಂದ್ರೆ ಈ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ನಿರಂತರ ಯುದ್ಧಾಸಕ್ತರಾಗಿರುವರು. ಆಗಲೇ ನಾವು ಯುದ್ಧದ ಅನುಭವ ಮತ್ತು ಅದರಿಂದ ಆಗ್ತಕ್ಕಂಥ ತೊಂದರೆ ಅನುಭವಿಸ್ತಾ ಇದ್ದೀವಿ. ನಾವು ಮುಖ್ಯವಾಗಿ 2 ರೀತಿಯಲ್ಲಿ ನಾವು ಹೊಸ ವರ್ಷದ ಗಣನೆ ತಗೊಳ್ತೀವಿ. ಒಂದು ಚಾಂದ್ರಮಾನ ಯುಗಾದಿ ಆದರೆ ಇನ್ನೊಂದು ಸೌರಮಾನ. ಏನಪ್ಪ ಚಾಂದ್ರಮಾನ? 12 ರಾಶಿಗಳ ಮೊದಲನೇದಾಗಿ ಮೇಷರಾಶಿ. ಹೌದು, ಮೇಷರಾಶಿಯವರದ್ದು ಅದ್ಭುತವಾದಂತಹ ಸಂವತ್ಸರ ಇದಾಗಿರುತ್ತೆ. ಬಹಳಷ್ಟು ದಿವಸಗಳಿಂದ ಇದ್ದಂಥ ಕನಸುಗಳಿಗೆ ಈ ವರ್ಷ ನನಸಾಗಿ ಅವರ ಮನಸ್ಸಿನ ಆಸೆಗಳು ಪೂರೈಸಿ ತೃಪ್ತಿಕರವಾದ ಆರೋಗ್ಯಪೂರ್ಣವಾದಂತಹ ಜೀವನ ಕಾಣೋದ್ರಲ್ಲಿ ಸಂಶಯ ಇಲ್ಲ. ಗುರುಗಳ, ಈಗ ಪಂಚಾಂಗ ಅಂದ್ರೆ ಏನು? ಇವತ್ತಿನ ಕಾಲಮಾನಕ್ಕೆ ಅದ್ಭುತವಾದಂತಹ ಪ್ರಶ್ನೆ. ಪಂಚಾಂಗ ಇದೊಂದು ಸರಳವಾದಂತಹ ಸಂಸ್ಕೃತ ಶಬ್ದ. 5 ಅಂಗ. ಈ ವರ್ಷ ನಾವು ಆಗ್ಲೇ ಮಾತಾಡಿದ ಹಾಗೇನೆ ಯುದ್ಧ ನಡೀತಾ ಇದೆ, ಒಂಥರ ವರ್ಲ್ಡ್ ವಾರ್ 3 ಅಂತಾನೆ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಇದರ ಎಫೆಕ್ಟ್ ನಮ್ಗೇನು ಇರೋದಿಲ್ವಾ ಅಥವಾ ಮುಂದೆ ಹೇಗೆ ಏನಾಗ್ಬೋದು ಅಂತ? ಯು ವಾಂಟೆಡ್ ಆನ್ಸರ್ ಇನ್ ಲಾಜಿಕಲ್ ಅಸ್ಟ್ರಾಲಾಜಿಕಲ್? ಎರಡೂ. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಪ್ರತಿ ವರ್ಷ ಯುಗಾದಿ ಹಬ್ಬ ಬಂದ ತಕ್ಷಣ ಮನೆ ಮುಂದೆ ಮಾವಿನ ತೋರಣ ಕಟ್ಟೋದು, ಎಣ್ಣೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಹಬ್ಬದ ಊಟ, ಒಬ್ಬಟ್ಟಿನ ಊಟ ಮಾಡೋದು, ಇದೆಲ್ಲ ಆಗ್ತಿದ್ದ ಹಾಗೆ ನಾವು ನೀವೆಲ್ಲ ಕಾಯುವಂತ ಒಂದು ವಿಶೇಷ ಘಳಿಗೆ ಏನು ಅಂದ್ರೆ ಪಂಚಾಂಗ ಶ್ರವಣ. ಈ ವರ್ಷ ನಮಗ್ ಹೇಗಿದೆ, ನಮ್ಮ ರಾಶಿ ಫಲಗಳು ಹೇಗಿದೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವಂತೂ ಕಾತರದಿಂದ ಕಾಯ್ತಿರ್ತೀವಿ. ಆ ವಿಶೇಷನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾಡ್ತಿದ್ದೀವಿ. ನಮ್ಮ ಪಂಚಾಂಗ ಹೇಗಿದೆ, ಪಂಚಾಂಗ ಅಂದ್ರೆ ಏನು, ಇವತ್ತಿನ ಪ್ರೆಸೆಂಟ್ ವರ್ಲ್ಡ್ಗೆ ಪಂಚಾಂಗ ಎಷ್ಟು ರೆಲೆವೆಂಟ್ ಆಗಿರುತ್ತೆ, ಹಾಗೇನೆ ಈ ವರ್ಷ ನಮ್ಮೆಲ್ಲರ ರಾಶಿ ಫಲಗಳು ಹೇಗಿದೆ, ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆನಲ್ಲಿದ್ದಾರೆ ಹಿರಿಯ ಜ್ಯೋತಿಷಿಗಳಾಗಿರುವಂತ, ವಾಸ್ತುಶಾಸ್ತ್ರ, ಧರ್ಮಶಾಸ್ತ್ರ ತಜ್ಞರಾಗಿರುವಂತ ದೈವಜ್ಞ KN ಸೋಮಯಾಜಿ ಗುರುಗಳು. ನಮಸ್ತೆ ಗುರುಗಳೇ, ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ನಮಸ್ತೆ ಅಮ್ಮ. ಸಮಸ್ತ ಪ್ರೇಕ್ಷಕ ಪ್ರಭುಗಳಿಗೆ, ಎಲ್ಲ ಕನ್ನಡ ಕುಲಕೋಟಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂತ ಹೇಳಿ ನನ್ನ ಆರಾಧ್ಯವಾದಂತಹ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷು ಪಾಶಾಂಕುಚ ಪುಷ್ಪಪಾಣ ಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ಮತ್ತೊಮ್ಮೆ ತಮಗೂ ಕೂಡ ಯುಗಾದಿ ಹಬ್ಬದ, ಚಾಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು. ತಮ್ಮ ವಾಹಿನಿ ಬಹಳ ಜನಪ್ರಿಯವಾಗಿ ಪ್ರಪಂಚದಾದ್ಯಂತ ವೀಕ್ಷಕ ಪಡೆದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹೀಗೆ ಅಭಿವೃದ್ಧಿಯಾಗಲಿ, ಇನ್ನೂ ಕೂಡ ಕನ್ನಡಿಗರ ಮನೆ ಮಾತಾಗಿ ಈ ಒಂದು ಚಾನಲ್ ಬೆಳೀಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ದೇವ್ರ ಹತ್ರ. ತಮ್ಮ ಆಶೀರ್ವಾದ ಗುರುಗಳೇ. ಪಂಚಾಂಗ ಶ್ರವಣ ಮಾಡಿದ್ರೆ ಈ ವರ್ಷ ತಮ್ಮಿಂದಲೇ ಮಾಡಿಸ್ಬೇಕಂತ ಬಹಳ ಕಾಯ್ತಿದ್ದೆ ನಾನು. ತಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ನಮಗೆ ಸಮಯ ಕೊಟ್ಟು ಇಲ್ಲಿವರೆಗೆ ಬಂದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ನಿಮಗೆ. There is a proverb in English. Most busiest man will have time for everything, everybody. ಹಾಗೆ. ಗುರುಗಳೇ, ಈಗ ಯುಗಾದಿ ಹಬ್ಬ ಅಂದ ತಕ್ಷಣ ಮೊದಲು ಮನೇಲಿ ಮಾವಿನ ತೋರಣ ಕಟ್ತೀವಿ, ಎಣ್ಣೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲ ತಿಂತೀವಿ, ಮತ್ತೆ ಮನೇಲಿ ಅಮ್ಮ ಹಬ್ಬದ ಅಡಿಗೆ ಮಾಡ್ತಾರೆ, ಒಬ್ಬಟ್ಟಿನ ಊಟ ಮಾಡ್ಬಿಡ್ತೀವಿ. ಸೊ ಯುಗಾದಿ ಹಬ್ಬದ ಮಹತ್ವ ಏನು ಅಂತ ನಮ್ಗೆಲ್ಲ ತಿಳಿಸ್ಕೊಡೋದು? ಯುಗಾದಿ ಅಂತಂದ್ರೆ ಯುಗದ ಆದಿ, ಅಥವಾ ಸಂಕ್ಷಿಪ್ತ ಕೊಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ವರ್ಷದ ಮೊದಲನೇ ದಿವಸ ಅಂತ. ಪ್ರಾಂತೀಯವಾಗಿ ಇದೊಂದು ಬಹಳ ಮುಖ್ಯವಾದಂತಹ ಹಬ್ಬ. ಭಾರತ ಮಟ್ಟಕ್ಕಲ್ಲ ಇದು. ಕೇವಲ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಈ ಭಾಗಕ್ಕೆ ಮಾತ್ರವೇ ಇದು. ಕರ್ನಾಟಕದಲ್ಲೂ ಕೂಡ ಕರಾವಳಿ ಪ್ರದೇಶಕ್ಕಲ್ಲ ಇದು. ಪ್ರಾಂತೀಯವಾಗಿ ಹೊಸ ವರ್ಷ ಆರಂಭ. ನಮ್ಮ ಪದ್ಧತಿ ಪರಂಪರೆಯಲ್ಲಿ ಹಲವು ಸಂದರ್ಭಗಳನ್ನು ಹೊಸ ವರ್ಷ ಅಂತ ಪರಿಗಣನೆ ಮಾಡ್ತೀವಿ. ಉದಾಹರಣೆಗೆ ವಿಶ್ವಾದ್ಯಂತ ಆಚರಣೆ ಮಾಡ್ತಕ್ಕಂತಹ ಜನವರಿ 1 ಹೊಸ ವರ್ಷ. ಅದೇ ರೀತಿಯಲ್ಲೇ ಚಾಂದ್ರಮಾನ ಯುಗಾದಿ ಅಂತ ಹೇಳಿ
ಕರ್ನಾಟಕದ ಬಹುಭಾಗ ಮತ್ತು ಆಂಧ್ರ, ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ಅಂತಾರೆ ಇದನ್ನು, ತೆಲಂಗಾಣ ಈ ಪ್ರಾಂತ್ಯಗಳಲ್ಲಿ ಆಚರಣೆ ಮಾಡತಕ್ಕಂಥ ಹೊಸ ವರ್ಷ ಇದು. ಅದೇ ರೀತಿ ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡು, ಹಾಗೆಯೇ ಕೇರಳ, ಇನ್ನು ಕೆಲವು ಪ್ರಾಂತ್ಯಗಳಿಗೆ ಹೋದರೆ ಏಪ್ರಿಲ್ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಮೇಷ ಸಂಕ್ರಾಂತಿ ಸೌರಮಾನ ರೀತಿಯ ಅವರಿಗೆ ಹೊಸ ವರ್ಷ ಪ್ರಾರಂಭ. ಅದೇ ರೀತಿ ನಮ್ಮ ಗುಜರಾತ್ ಪ್ರಾಂತ್ಯಕ್ಕೆ ಹೋದರೆ ಅಥವಾ ಕೆಲವು ಉತ್ತರ ಭಾಗಕ್ಕೆ ಹೋದರೆ ವಿಕ್ರಮ ಸಂವತ್ತನ್ನು ಆಚರಣೆ ಮಾಡ್ತಕ್ಕಂಥವ್ರು, ಅವರಿಗೆ ದೀಪಾವಳಿಯಿಂದ ಹೊಸ ವರ್ಷ ಆರಂಭ. ಇನ್ನು ಬೈಶಾಖಿ ಅಂತ ಹೇಳಿ ಪಂಜಾಬು, ಅಸ್ಸಾಂ ಆ ಪ್ರಾಂತ್ಯಕ್ಕೆ ಹೋದರೆ ಅದು ಬೇರೆ ಹೊಸ ವರ್ಷ. ನಮ್ಮ ಭಾರತೀಯರ ವೈಶಿಷ್ಟ್ಯತೆ ವಿವಿಧತೆಯಲ್ಲಿ ಏಕತೆ ಕಂಡಂತಹ ಒಂದು ಅದ್ಭುತವಾದಂತಹ ಸಂಸ್ಕಾರ ಸಂಸ್ಕೃತಿ ಭಾರತೀಯರದ್ದು. ಹಾಗಾಗಿ ಪ್ರಾಂತೀಯವಾಗಿ ಬಹಳ ಮುಖ್ಯವಾದಂತಹ ದಿವಸ ಇದು. ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮುಖ್ಯವಾಗಿ 2 ರೀತಿಯಲ್ಲಿ ನಾವು ಹೊಸ ವರ್ಷದ ಗಣನೆ ತಗೊಳ್ತೀವಿ. ಒಂದು ನಮ್ಮ ಚಾಂದ್ರಮಾನ ಯುಗಾದಿ ಆದರೆ ಇನ್ನೊಂದು ಸೌರಮಾನ. ಏನಪ್ಪ ಚಾಂದ್ರಮಾನ? ಚೈತ್ರಾದಿ ಅಂತ ಕರಿತೀವಿ ಅದನ್ನ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾಘಶಿರ, ಪುಷ್ಯ, ಮಾಘ, ಪಾಲ್ಗುಣ ಅಂತಕ್ಕಂತಹ 12 ತಿಂಗಳುಗಳನ್ನು ನಾವು ಆಚರಣೆಗೆ ತಗೊಳ್ತೀವಿ. ಅದೇ ರೀತಿ ಸೌರಮಾನ ಅಂತಂದರೆ ಮೇಷಾದಿ, ಮೇಷ, ವೃಷಭ ಈ ರೀತಿಯಾಗಿ 12 ತಿಂಗಳುಗಳನ್ನು ಮೀನುವರೆಗೆ ಅದನ್ನು, ಇದೆರಡೂ ಕೂಡ ಪ್ರಚಲಿತವಾಗಿರ್ತಕ್ಕಂಥದ್ದು ಈ ದಕ್ಷಿಣ ಭಾಗದಲ್ಲಿ ನಾವು ತೊಗೊಂಡ್ರೆ. ಇನ್ನು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೊಸ ವರ್ಷದ ಆಚರಣೆ ಗಣನೆ ತಗೊಳ್ತಕ್ಕಂಥದ್ದು ನಾವು ಕಾಣಬಹುದು. ವಿಶೇಷ ಏನು, ಅದರ ಮಹತ್ವ ಏನು? ಹೊಸದೆಲ್ಲದಕ್ಕೂ ಕೂಡ ಮಹತ್ವ ಕೊಟ್ಟಂತಹ ಉನ್ನತ ಸಂಸ್ಕಾರ ಸಂಸ್ಕೃತಿ ಪರಂಪರೆ ಭಾರತೀಯರದ್ದು. ನವೋ ನವೋ ವಿಪಪತಿ ಜಾಯಮಾನೋ ಅನ್ನಾನ್, ಪ್ರತಿಯೊಂದರಲ್ಲೂ ಕೂಡ ಹೊಸತನ್ನು ಕಾಣಬೇಕು, ಹೊಸತನ್ನು ನೋಡಬೇಕು, ಹೊಸದನ್ನು ಅನುಭವಿಸಬೇಕು, ಹೊಸತನವನ್ನು ಕಾಣಬೇಕು ಅಂತಕ್ಕಂಥದ್ದು ಮನುಷ್ಯ ಸಹಜವಾದ ಒಂದು ಬಯಕೆ ಆದರೂ ಕೂಡ ಭಾರತೀಯರು ಅದಕ್ಕೊಂದು ಮಹತ್ವ ಕೊಟ್ಟು ದೈವಿಕವಾದ ಒಂದು ಪದ್ಧತಿ ಪರಂಪರೆಯನ್ನು ಅಲ್ಲಿಟ್ಟರು. ಅದು ನಮ್ಮ ವೈಶಿಷ್ಟ್ಯ. ಇದು ಯುಗಾದಿ ಹಬ್ಬದ ಒಂದು ಸಂಕ್ಷಿಪ್ತವಾದ ಪರಿಚಯ, ಕಿರು ಪರಿಚಯ ಅಂತಂದ್ರೆ ತಪ್ಪಾಗಲಾರ್ದಮ್ಮ. ಗುರುಗಳೇ, ಈಗ ಪಂಚಾಂಗ ಅಂದ್ರೆ ಏನು? ಇವತ್ತಿನ ಕಾಲಮಾನಕ್ಕೆ ಅದ್ಭುತವಾದಂತಹ ಪ್ರಶ್ನೆ. ಪಂಚಾಂಗ ಇದೊಂದು ಸರಳವಾದಂತಹ ಸಂಸ್ಕೃತ ಶಬ್ದ, 5 ಅಂಗ ಅಂತ. ಆದರೆ ಇಲ್ಲಿ ಪ್ರಸ್ತುತ ನಾವು ಮಾತಾಡ್ತಕ್ಕಂಥ ಪಂಚಾಂಗ ಸಿಂಪಲ್ ಕಾಮನ್ ಲ್ಯಾಂಗ್ವೇಜಲ್ಲಿ ನಾವು ಹೇಳಬೇಕು ಅಂತಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣವನ್ನು ಸೂಚಿಸ್ತಕ್ಕಂತಹ ಒಂದು ಡಿಟೈಲ್ ಹಿಂದೂ ಕ್ಯಾಲೆಂಡರ್. ನಿಮಗೆ ಹೇಗೆ ಜನವರಿ ಫೆಬ್ರವರಿಯನ್ನು ಸೂಚಿಸುತ್ತೆ ಇಂಗ್ಲೀಷ್ ಕ್ಯಾಲೆಂಡರು, ಅಥವಾ ಜನವರಿ 1 ಫೆಬ್ರವರಿ 7 ಇದನ್ನು ಡೇಟನ್ನು ದಿನಾಂಕವನ್ನು ತೋರಿಸುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ ಈ 5 ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂತಹ ಒಂದು ಕೈಪಿಡಿಗೆ ಪಂಚಾಂಗ ಅಂತ ಕರೆದ್ರು ನನ್ನಲ್ಲಿ. ಅದರ ಜೊತೆಗೆ ಇನ್ನೂ ಬೇಕಾದಷ್ಟು ಅದರಲ್ಲಿರ್ತಕ್ಕಂಥ ಉಪಮಾಹಿತಿಗಳು ಬೇಕಾದಷ್ಟು ಇರ್ತವೆ. ಆದರೆ ಮುಖ್ಯವಾಗಿ ಪಂಚಾಂಗ ಅಂದರೆ ಇದು ಎಷ್ಟು ಕೂಡ. ಈಗ ಪಂಚಾಂಗ ಶ್ರವಣನ ಯುಗಾದಿ ಹಬ್ಬದ ದಿವಸ ಯಾಕೆ ಮಾಡ್ತೀವಿ ಅಂತ? ಯುಗಾದಿ ಹಬ್ಬದ ದಿವಸ ಮಾಡಬೇಕು ಅಂತ ಹೇಳಿದರು. ನಿರಂತರವಾಗಿ 365 ದಿವಸ ಮಾಡಿ ಅಂತಂದರು. ನಮ್ಮಲ್ಲಿ ಬಹಳ ಅದ್ಭುತವಾದಂತಹ ಒಂದು ಪದ್ಧತಿ ಪರಂಪರೆ ಇದೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರಾಧರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಕರ್ಣಾತ್ ಕಾರ್ಯ ಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತಂದರು. ಅಂತಂದರೆ ಕಾಲದ ಕಲ್ಪನೆ ಇರಬೇಕಾದ್ದು ಮನುಷ್ಯ ಸಹಜವಾದಂಥದ್ದು. ಕಾಲದ ಸಮಯದ ಕಲ್ಪನೆ ಇಲ್ಲದೆ ಇರತಕ್ಕಂಥದ್ದು ಮನುಷ್ಯರಿಗೆ ಹೊಂದತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ ಅನ್ಕೋತೀನಿ ನಾನು. ಡಿಟೈಲ್ ಆಗಿ ಕಾಲದೊಂದು ಪರಿಕಲ್ಪನೆ, ಇವತ್ತೇನು ವಾರ, ಏನು ತಿಥಿ, ಏನು ನಕ್ಷತ್ರ, ಏನು ಯೋಗ, ಏನು ಕರ್ಣ ಅನ್ನೋದರ ಒಂದು ಕಲ್ಪನೆ ಇರಬೇಕಂತೆ. ಅದಕ್ಕೆ ನಾವು ಕೇವಲ ಬರೇ ಯುಗಾದಿ ಹಬ್ಬದ ದಿವಸ ಮಾತ್ರ ಪಂಚಾಂಗ ಶ್ರವಣ ಮಾಡಿಬಿಟ್ರೆ ಸಾಕು ಅಂತಕ್ಕಂಥದ್ದು ತಪ್ಪು ಕಲ್ಪನೆ. ಪಂಚಾಂಗವನ್ನ ಓದ್ತಕ್ಕಂಥ ಅಭ್ಯಾಸ 365 ದಿವಸ ಇಟ್ಕೊಳ್ಳಿ, ನಿಮಗೆ ತಿಥಿ ವಾರದ ಒಂದು ಕಲ್ಪನೆ ಬರಲಿ. ಅದರಿಂದ ಏನಪ್ಪ ಲಾಭ ಬಂತು ಅಂತ ಕೇಳ್ಬೋದು. ಹೇಳಿದೆ ಆಗಲೇ, ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರಾಧರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ,
ಕರ್ಣಾತ್ ಕಾರ್ಯ ಸಿದ್ಧಷ್ಟು ಪಂಚಾಂಗ ಫಲಮುತ್ತಮ ಅಂತಂದರು. ಹಾಗೆ ಈ 5ರ ತಿಳುವಳಿಕೆ ಅತ್ಯವಶ್ಯಕವಾದಂಥದ್ದು. ಹಾಗಾಗಿ ಯುಗಾದಿ ದಿವಸ ಮಾತ್ರವೇ ಪಂಚಾಂಗ ಪಠನ ಮಾಡಬೇಕು ಅಥವಾ ಪಂಚಾಂಗ ಶ್ರವಣ ಮಾಡಬೇಕು. ಇಲ್ಲಿ ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು ಅಂತ. ದಿವಸ ಪಂಚಾಂಗ ಶ್ರವಣ ಮಾಡೋದಕ್ಕೆ ನೀವು ಮಹಾರಾಜರಾಗಿದ್ದ ಆಸ್ಥಾನದಲ್ಲಿ ಒಬ್ಬ ಪಂಡಿತರನ್ನ ಇಟ್ಕೊಂಡು ಅವ್ನ ಪಂಚಾಂಗ ಓದ್ಕೊಂಡಿದ್ರೆ ನೀವು ಶ್ರವಣ ಮಾಡ್ಬೋದು. ಇಲ್ಲದೇ ಇದ್ದರೆ ನೀವೇ ಸ್ವತಃ ಓದ್ಕೊಳ್ಬೋದು. ಇದು ಯಾವ ಜಾತಿ ಪದ್ಧತಿ ಇದು ಎಲ್ಲದನ್ನು ಮೀರಿ ಕಾಲದ ಪರಿಕಲ್ಪನೆ ಇರತಕ್ಕಂಥ ಎಲ್ಲ ಮನುಷ್ಯರು ಕೂಡ ಇದನ್ನು ಓದ್ಕೊಳ್ಬಹುದು. ತಪ್ಪೇನೂ ಇಲ್ಲ ಇದರಲ್ಲಿ ಓದ್ತಕ್ಕಂಥದ್ದು. ಗುರುಗಳೇ, ಈಗ ಸಂವತ್ಸರ ಅಂದ್ರೆ ಏನು ಅಂತ? ಸಂವತ್ಸರ ಅಂದ್ರೆ ವರ್ಷ ಅಂತ. ವರ್ಷದ ಹೆಸರುಗಳು 60 ಸಂವತ್ಸರಗಳ ಒಂದು ಚಕ್ರ ಅದು. ಪ್ರಭವಾದಿ ಷಷ್ಠಿ ಸಂವತ್ಸರಾಳಂ ಅಂತಾರೆ. ಪ್ರಭವ ವಿಭವದಿಂದ ಶುರುವಾಗಿ 60 ಸಂವತ್ಸರಗಳು. ಒಂದೊಂದು ಸಂವತ್ಸರಕ್ಕೂ ಒಂದೊಂದು ಹೆಸರಿಟ್ಟಿದ್ದಾರೆ. ಈ ರೀತಿ 60 ಸಂವತ್ಸರ. ಸಂವತ್ಸರ 12 ತಿಂಗಳಿಂದ ಕೂಡಿರತಕ್ಕಂಥ ಒಂದು ಸಮೂಹ. ಚಾಂದ್ರಮಾನ ರೀತಿಯ ಆಗ್ತಕ್ಕಂಥ 12 ತಿಂಗಳ ಒಂದು ಸಮೂಹಕ್ಕೆ ಒಂದು ಸಂವತ್ಸರ ಅಂತ ನಾವು ಕರಿತೀವಿ. ಅದಕ್ಕೊಂದು ಹೆಸರಿದೆ. ಇದು ಸಂಕ್ಷಿಪ್ತವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಒಂದು ಸಂವತ್ಸರ ಅಂದ್ರೆ ಏನು ಅಂತಕ್ಕಂಥದ್ದು ಇದು. ಈ ವರ್ಷ ನಾವು ಯಾವ ಸಂವತ್ಸರಕ್ಕೆ ಕಾಲಿಡ್ತಿದೀವಿ? ಪರಾಭವನಾಮ ಅಂತಕ್ಕಂಥ ಹೆಸರಿನ ಸಂವತ್ಸರ ನಾವು ಈ ವರ್ಷ ಪ್ರವೇಶ ಮಾಡತಕ್ಕಂಥದ್ದು. ಪರಾಭವ ಅಂತಕ್ಕಂಥದ್ದು. ಈ ಸಂವತ್ಸರದ ವಿಶೇಷತೆ ಏನಾದ್ರು ಇದೆಯಾ, ಅಥವಾ ಈ ಸಂವತ್ಸರ ನಮ್ಗೆಲ್ಲ ಹೇಗಿದೆ? ಈ ಸಂವತ್ಸರದಲ್ಲಿ ಒಂದು ವಿಶೇಷವಾದಂಥದ್ದು ಇದೆ. ಈ ಸಂವತ್ಸರದಲ್ಲಿ ಏನಪ್ಪಾ ಅಂದರೆ ಅಧಿಕ ಮಾಸದಿಂದ ಕೂಡಿರತಕ್ಕಂಥದ್ದು. ಸಾಧಾರಣವಾಗಿ 12 ತಿಂಗಳುಗಳ ಸಮೂಹವನ್ನು ನಾವು ಒಂದು ವರ್ಷ ಅಂತ ಕರೆದು ಸಂವತ್ಸರ ಅಂತ ಕರೆದರೆ, ಈ ವರ್ಷ 13 ತಿಂಗಳುಗಳ ಒಂದು ಸಮೂಹಕ್ಕೆ ನಾವು ಸಂವತ್ಸರ ಅಂತ ಕರಿತೀವಿ. ಆ 13ನೇ ತಿಂಗಳಲ್ಲಿ 13 ತಿಂಗಳು ಯಾಕೆ ಬಂತಪ್ಪ ಅಂದರೆ, ಒಂದು ತಿಂಗಳು ಅಧಿಕವಾಗಿರುತ್ತೆ. ಅಧಿಕ ಮಾಸ ಅಂತ. ಆ ಅಧಿಕ ಮಾಸ ಈ ವರ್ಷ ಇದೆ. ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬರುತ್ತೆ ಈ ವರ್ಷ. ಅಧಿಕ ಮಾಸ ಬರೋದಕ್ಕೂ ಒಂದು ವೈಶಿಷ್ಟ್ಯತೆ ಇದೆ. ಆ ತಿಂಗಳಿನಲ್ಲಿ ಆ ಚಾಂದ್ರಮಾನ ಸಂವತ್ಸರದಲ್ಲಿ ಯಾವುದೇ ರೀತಿಯ ಸಂಕ್ರಮಣವು ಬರೋದಿಲ್ಲ. ಅಂದರೆ ವೃಷಭ ರಾಶಿಯಲ್ಲೇನೆ ಇರ್ತಕ್ಕಂಥ ಸೂರ್ಯ ಅವನು ರಾಶಿ ಪ್ರವೇಶ ಮುಂದಿನ ರಾಶಿಗೆ ಹೋಗ್ಬಿಟ್ಟಿದ್ರೆ ಅದು ಬರ್ತಾ ಇರಲಿಲ್ಲ. ಹಾಗೆ ಪೂರ್ಣ ಒಂದು ತಿಂಗಳು ಅದೇ ರಾಶಿಯಲ್ಲಿ ಇರೋದ್ರಿಂದ ಆ ರಾಶಿಯನ್ನು ಅಂಥ ರಾಶಿಗಳು ಆ ವರ್ಷಗಳು ಬಂದಾಗ ಅದನ್ನು ನಾವು ಅಧಿಕ ಮಾಸ ಅಂತ ಕರಿತೀವಿ. ಇದೇ ಥರನೇ ಕೆಲವು ವರ್ಷಗಳಲ್ಲಿ 11ನೇ ತಿಂಗಳಿಗೆ ಒಂದು ಸಂವತ್ಸರ ಬರ್ತಕ್ಕಂಥದ್ದು ಉಂಟು. ಅಪವಾದವಾಗಿ ಆ ವರ್ಷ ಅಧಿಕ ಮಾಸ ಆಗಿತ್ತು, ಅದೇ ಥರನೇ ಮಲಮಾಸ ಇಲ್ಲದೆ ಇರತಕ್ಕಂಥ ಒಂದು ಇದು ಇರುತ್ತೆ. ಹಾಗೆ ಇದೆರಡೂ ಕೂಡ ನಾವು ಕಾಣ್ಬೋದು. ಈಗ ನಾವು ಯಾವ್ದಾದ್ರು ಶುಭ ಕಾರ್ಯ ಮಾಡ್ಬೇಕಾದ್ರೆ ಪಂಚಾಂಗದಲ್ಲಿ ಒಳ್ಳೆ ದಿವಸ ಯಾವುದು, ಒಳ್ಳೆ ಮುಹೂರ್ತ ಯಾವುದು ಅಂತೆಲ್ಲ ನೋಡ್ತೀವಲ್ಲ, ಈ ಲೆಕ್ಕಾಚಾರ ಹೇಗಾಗತ್ತೆ ಅಂತ? ಅದು ಯಾವ ಶುಭ ಕಾರ್ಯಕ್ಕೆ ಅಂತಕ್ಕಂಥದ್ದು. ಈಗ ಮದುವೆಗೆ ಬೇರೆ ಇರುತ್ತೆ, ಮುಂಜಿ ಇತ್ಯಾದಿ ಕರ್ಮಗಳಿಗೆ ಬೇರೆ ಇರುತ್ತೆ, ಗೃಹ ಪ್ರವೇಶಕ್ಕೆ ಬೇರೆ ಇರುತ್ತೆ. ಹಾಗೆ ನಾವು ಮಾಡತಕ್ಕಂಥ ಬಹುತೇಕ ಶುಭ ಕಾರ್ಯವೇ ಆಗಿರುತ್ತೆ. ಆ ಶುಭ ಕಾರ್ಯಗಳಿಗೆ ಕೆಲವುದಕ್ಕೆ ಒಂದು ಮುಹೂರ್ತ ಬೇಕಾಗತ್ತೆ ನಮಗೆ. ಹಾಗಾಗಿ ಅದು ಆಯಾಯ ವ್ಯಕ್ತಿಯ ಒಂದು ಪದ್ಧತಿ, ಪರಂಪರೆ, ಜನ್ಮ ನಕ್ಷತ್ರ, ಅವರ ಸಂಪ್ರದಾಯ ಇದೆಲ್ಲವನ್ನ ಗಣನೆಗೆ ತಗೊಂಡು ನಾವು ನಿರ್ಣಯ ಮಾಡಬೇಕೆ ಹೊರತಾಗಿ ಸಾಮೂಹಿಕವಾಗಿ ಏನೋ ಒಂದು ಮುಹೂರ್ತ ಕೊಡೋಕ್ಕೆ ಬರೋದಿಲ್ಲ. ಸಾಮೂಹಿಕವಾಗಿ ಮುಹೂರ್ತ ಕೊಡ್ತಕ್ಕಂಥದ್ದು 4-5 ಅಕೇಶನ್ನಲ್ಲಿ ನಾವು ಮುಹೂರ್ತ ಕೊಡ್ತೀವಿ. ಉದಾಹರಣೆಗೆ ಮುಂದೆ ಬರ್ತಕ್ಕಂಥ ಅಕ್ಷತದಿಗೆ, ಅದು ಬಹುತೇಕ ಎಲ್ಲರಿಗೂ ಹೊಂದಿಕೆ ಆಗ್ತಕ್ಕಂತಹ ಒಂದು ಶುಭ ದಿವಸ ಅಂತ ಒಂದು ಕಲ್ಪನೆ ಇದೆ. ಅದೇ ರೀತಿಯಲ್ಲಿ ವಿಜಯದಶಮಿ ಶುಭ ಮುಹೂರ್ತ ಅಂತ ಕರಿತೀವಿ. ಈ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ಮಹಾಮುಹೂರ್ತ ಅಂತ, ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಒಳ್ಳೆ ಮುಹೂರ್ತ ಇದೆ ಅಂತ. ಆದಾಗ್ಯೂ ಕೂಡ ಕೆಲವಷ್ಟು ವಿಶೇಷ ಕಾರ್ಯಕ್ರಮಗಳಿಗೆ ಆಯಾಯ ವ್ಯಕ್ತಿಯ ನಕ್ಷತ್ರನ ಗಣನೆಗೆ ತಗೊಂಡು, ಅವರ ಕುಲದೇವರು ಯಾವುದು, ಅವರ ಪದ್ಧತಿ ಏನು, ಪರಂಪರೆ ಏನು ಅಂತಕ್ಕಂಥ ಗಣನೆಗೆ ತಗೊಂಡು ಅವ್ರ ಸಂಪ್ರದಾಯ ರೀತಿಯ ಅವರೇ ಮುಹೂರ್ತ ಹಾಕೊಳ್ಬೇಕಾಗತ್ತೆ. ಗುರುಗಳೇ, ಈಗ ಪಂಚಾಂಗ ಪಠಣದಿಂದ ಶುರು ಮಾಡೋಣ. ಖಂಡಿತವಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಾ ಸಿದ್ಧರ್ಥಂ ಪೂಜಿತೋ ಯಸ್ರೈರಪಿ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಹರಿ ಓಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞ ವಿಧುಶೇಖರ ಭಾರತೀಂ. ಗುರುಚರಣಾರವಿಂದಾಭ್ಯೋ ನಮಃ.
ಸಾಷ್ಟಾಂಗ ನಮಸ್ಕಾರಂ ಕಲ್ಪಯಾಮಿ. ನಾನು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಹ್ಮ್. ನನ್ನ ಆರಾಧಿಸಿರುವಂತಹ ಶೃಂಗೇರಿ ಜಗದ್ಗುರುಗಳನ್ನು ಮತ್ತು ಶೃಂಗೇರಿ ಶಾರದಾಂಬೆಯನ್ನು ಸ್ಮರಿಸಿ ಹ್ಮ್. ನನ್ನ ಮಾತ್ರ ಅಲ್ಲ ಹ್ಮ್. ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೃತ್ಪೂರ್ವಕವಾಗಿ ಕೇಳಿಕೊಂಡು, ಹ್ಮ್. ಇದು ನನ್ನ ಕೊರಳಿನ ಕೂಗಲ್ಲ, ಕೆರಳಿನ ಕೂಗು. ಹ. ಅದನ್ನು ಹ. ಗುರುಗಳ ಅನುಗ್ರಹದಿಂದ ಹ. ಮುಂದಿನ ಕೆಲಸ ಶುರು ಮಾಡೋದಮ್ಮ. ಹ. ನಾನು ಹ. ಸ್ವಲ್ಪ ನಮ್ಮ ಪದ್ಧತಿ ಪರಂಪರೆಗೆ ಹ. ಅದರಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಹ. ಜನಸಾಮಾನ್ಯರಿಗೆ, ಹ. ನನ್ನ ಪ್ರೇಕ್ಷಕ ಪ್ರಭುಗಳಿಗೆ ಹ. ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಅರ್ಥವಾಗಬೇಕಾದ ರೀತಿಯಲ್ಲಿ ಹ್ಮ್. ಪಂಚಾಂಗ ಪಠನ ಮಾಡೋದರಿಂದ ಹ. ಆ ಪಂಚಾಂಗ ಶ್ರವಣ ಮಾಡತಕ್ಕಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಹ. ಅದರ ಫಲ ಮತ್ತು ಅದರ ಒಂದು ಆನಂದ ಸಿಗಲಿ ಅಂಥೇಳಿ ಹ್ಮ್. ಆ ಪರಂಪರೆಯ ಒಂದು ಅಥವಾ ಒಂದು ನಮ್ಮಲ್ಲಿ ಏನು ಹೇಳ್ತೀವಿ ಪರಂಪರಾ ರೀತಿಯಲ್ಲಿ ಏನು ಮಾಡ್ತಾ ಇದ್ವಿ ಅದರಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತೀನಿ. ಆಯ್ತು. ಕಾರಣ ಏನಪ್ಪ ಅಂದರೆ ಟ್ರೇಡ್, ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್. ಟ್ರೇಡ್, ಟ್ರೆಡಿಷನ್. ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ ಆಲ್ ದ ತ್ರೀ ಆರ್ ಡೈಲಿ ಚೇಂಜಿಂಗ್ ಪ್ರೋಸೆಸ್. ಹ್ಮ್. ಹ್ಮ್. ಅದು ನಿರಂತರವಾಗಿ ಬದಲಾಗ್ತಕ್ಕಂಥದ್ದು. ಹೌದು. ಅದು ಮಾಡ್ಕೊಂಡಾಗ್ಲೇ ನಮಗೆ ನಾವು ಜನಗಳ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಹೌದು. ಅಂತಕ್ಕಂಥದ್ದು. ಹೌದು. ಹೌದು. ಶ್ರೀ ಗುರುಭ್ಯೋ ನಮಃ. ಓಂ. ಶ್ರೀ ಶ್ವೇತವಾರಾಹ ಕಲ್ಪದಲ್ಲಿ ಸ್ವಯಂಭೂ ಸ್ವರೋಚಿಷ ಉತ್ತಮ ತಾಮಸ ರೈವತ ಚಾಕ್ಷು ಎಂಬ 6 ಮನ್ವಂತರಗಳನ್ನು ಕಳೆದು 7ನೇ ಈ ವೈವಸ್ವತ ಮನ್ವಂತರದಲ್ಲಿ 27 ಚತುರ್ಯುಗಗಳು ಕಳೆದು 22ನೇ ಚತುರ್ಯುಗದಲ್ಲಿ ಕೃತ ತ್ರೇತ ದ್ವಾಪರ ಯುಗಗಳು ಕಳೆದು ಕಲಿಯುಗದಲ್ಲಿ 5127 ವರ್ಷಗಳು ಸಂದವು. ಈ ಯುಗದಲ್ಲಿ ಯುಧಿಷ್ಠಿರ ವಿಕ್ರಮ ಎಂಬ 2 ಶಕೆಗಳು ಕಳೆದು 3ನೆಯ ಶಾಲಿವಾಹನ ಶಕೆಯಲ್ಲಿ 1948 ವರ್ಷಗಳು ಕಳೆದು 1949ನೇ ಪರಾಭವನಾಮ ಸಂವತ್ಸರದಲ್ಲಿ ಚಾಂದ್ರಮಾನ ರೀತ್ಯ ಗುರು ರಾಜನಾಗಿ ಕುಜನು ಮಂತ್ರಿಯಾಗಿದ್ದು, ಸೌರಮಾನ ರೀತ್ಯ ಕುಜನು ರಾಜನಾಗಿ ಗುರು ಮಂತ್ರಿಯಾಗಿರುತ್ತಾರೆ. ಮೇಷಾಧಿಪತಿಯಾಗಿ ಚಂದ್ರನು, ಸಸ್ಯಾಧಿಪತಿಯಾಗಿ ಶುಕ್ರನು, ರಸಾಧಿಪತಿಯಾಗಿ ರವಿಯು, ಧಾನ್ಯಾಧಿಪತಿಯಾಗಿ ಬುಧನು, ಸೇನಾಧಿಪತಿಯಾಗಿ ಚಂದ್ರನು, ನೀರಸಾಧಿಪತಿಯಾಗಿರುವ ಹಾಗೂ ಅರ್ಘಾಧಿಪತಿಯಾಗಿ ಚಂದ್ರನಿದ್ದು ಬಹುಪಾಲು ಶುಭಗ್ರಹಗಳಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಈ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ನಿರಂತರ ಯುದ್ಧಾಸಕ್ತರಾಗಿರುವರು. ಆಗಲೇ ನಾವು ಯುದ್ಧದ ಅನುಭವ ಮತ್ತು ಅದರಿಂದ ಆಗ್ತಕ್ಕಂಥ ತೊಂದರೆ ಅನುಭವಿಸ್ತಾ ಇದ್ದೇವೆ ನೋಡಿ. ಹೌದು. ಹೌದು. ನಾನಾ ವಿಧವಾದ ರೋಗಬಾಧೆಗಳು, ಅಲ್ಪವೃಷ್ಟಿಯು, ಸ್ವಲ್ಪ ಮಟ್ಟಿಗೆ ಸಸ್ಯನಾಶವೂ ಉಂಟಾಗುತ್ತದೆ. ಚಾಂದ್ರಮಾನ ರೀತಿಯ ಗುರು ರಾಜನಾಗಿರುವುದರಿಂದ ಯಜ್ಞ ಯಾಗಾದಿಗಳಲ್ಲಿ ಜನರು ಆಸಕ್ತರಾಗಿರುತ್ತಾರೆ. ರಾಜರುಗಳು ಪಾಲನಾಶೀಲರು, ಪ್ರಜೆಗಳು ಸ್ವಕರ್ಮಾಸಕ್ತರು ಆಗಿರುತ್ತಾರೆ. ಚಾಂದ್ರಮಾನ ರೀತ್ಯ ಕುಜನು ಮಂತ್ರಿಯಾದ ಕಾರಣ ಸಮಗ್ರ ಪ್ರಪಂಚವು ಯುದ್ಧಾಸಕ್ತವಾಗಿರುವುದಲ್ಲದೆ ಕಳ್ಳಕಾಕರ ಭಯದಿಂದ ಸಜ್ಜನರು, ಕುಲಶೀಲವಂತರು ನಾಶ ಹೊಂದುವರು. ಸೌರಮಾನ ರೀತ್ಯ ಕುಜನು ರಾಜನಾಗಿರುವುದರಿಂದ ಪ್ರಜೆಗಳು ಅಧರ್ಮ, ನಿರತ, ಕ್ರೂರಾಕ್ರಮಾಸಕ್ತರು ಆಗುವರು. ಚೋರಾಗ್ನಿಭಯ, ಶಸ್ತ್ರಬಾಧೆಗಳು ನಿರಂತರವಾಗಿರುವುದು. ಸೌರಮಾನ ರೀತ್ಯ ಗುರು ಮಂತ್ರಿಯಾಗಿರುವುದರಿಂದ ಗೋವುಗಳು ನಿರಂತರವಾಗಿ ಹಾಲನ್ನು ನೀಡುವು. ಎಲ್ಲ ರೀತಿಯ ಧಾನ್ಯಗಳು ಫಲಿಸುವುದು. ಸಸ್ಯಾಭಿವೃದ್ಧಿಯಾಗುವುದು. ಚಂದ್ರನು ಮೇಘಾಧಿಪತಿಯಾಗಿರುವುದರಿಂದ ಎಲ್ಲೆಡೆ ಸುವೃಷ್ಟಿ, ಧಾನ್ಯಾಧಿಪತಿಯೂ ಆಗುವುದು. ಇನ್ನು ಸಂಕ್ರಾಂತಿ ಪುರುಷ ಲಕ್ಷಣ. ಬಹಳ ಜನಗಳಿಗೆ ಒಂದು ಆಶ್ಚರ್ಯವಾಗುವುದು. ನನ್ನ ಪ್ರೇಕ್ಷಕ ಪ್ರಭುಗಳಿಗೆ ಸಂಕ್ರಾಂತಿಗೂ ಯುಗಾದಿಗೂ ಎಲ್ಲಿಯೋ ಸಂಬಂಧ, ಮೊನ್ನೆ ಸಂಕ್ರಾಂತಿ ಜನವರಿ ತಿಂಗಳಲ್ಲಿ ಆಗೋಗ್ಬಿಡ್ತಲ್ಲ ಅಂತ. ಹೌದು. ಮತ್ತು ಸಂಕ್ರಾಂತಿ ಫಲ ಈಗ ಯಾಕೆ ಹೇಳಬೇಕು ಇವರು ಅಂತ. ಹೌದು. ಸಂಕ್ರಾಂತಿ ಅಂತಕ್ಕಂಥದ್ದು ವರ್ಷದಲ್ಲಿ 12 ಸಾರಿ ಬರತಕ್ಕಂಥ ಒಂದು ಪರ್ವಕಾಲಗಳು. ಹೇಗೆ ಅಮಾವಾಸ್ಯೆ ಬರುತ್ತೆ, ಹುಣ್ಣಿಮೆ ಬರುತ್ತೆ, ಅದೇ ರೀತಿ ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಮಿಥುನ ಸಂಕ್ರಾಂತಿ ಅಂಥೇಳಿ 12 ಸಂಕ್ರಾಂತಿಗಳು ವರ್ಷಕ್ಕೆ. ಅದರಲ್ಲಿ ನಾವು ಮಹತ್ವ ಕೊಟ್ಟಿರ್ತಕ್ಕಂಥದ್ದು 2 ಸಂಕ್ರಾಂತಿಗೆ. ಒಂದು ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಧನುರ್ ರಾಶಿ ಮುಗಿದು ಮಕರ ರಾಶಿಗೆ ರವಿ ಹೋದಾಗ ಮಕರ ಸಂಕ್ರಾಂತಿ ಅಂತ ಕರೆದು ಅದನ್ನು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಅದು ಬಹಳ ಉತ್ತರಾಯಣ ಪುಣ್ಯಕಾಲ ಅಂತಲೂ ಅದಕ್ಕೊಂದು ಮಹತ್ವ. ಅದೇ ರೀತಿಯಲ್ಲೇ ದಕ್ಷಿಣಾಯನ ಪ್ರಾರಂಭ ಆಗ್ಬೇಕಾದ್ರೆ ಕರ್ಕಾಟಕ ರಾಶಿ, ಅವಾಗಲೂ ಕೂಡ ಅಷ್ಟೇ ಮಹತ್ವ. ಆದರೆ ಅದನ್ನು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಕಡಿಮೆ ಆಗಿದ್ದರಿಂದ ಅದಕ್ಕೆ ಪ್ರಚಾರ ಕಡಿಮೆ. ಇವೆರಡು ಅಂತ. ಈ 2 ಸಂಕ್ರಾಂತಿ ಎಲ್ಲ ನಾನು ಹೇಳ ಹೊರಟಿರ್ತಕ್ಕಂಥ ಮೇಷ ಸಂಕ್ರಾಂತಿ ಸೌರಮಾನ ರೀತಿಯ ಹೊಸ ವರ್ಷ ಆರಂಭವಾಗಬೇಕಾದ್ರೆ ಆ ಸಂಕ್ರಾಂತಿಯ ಪುರುಷ ಲಕ್ಷಣ, ಆ ಸಂಕ್ರಾಂತಿಯ ಫಲಗಳನ್ನು ಕೂಡ ಇದ್ರ ಜೊತೆಗೆ ಹೇಳಬೇಕಾದ್ದು ನಮ್ಮ ಪದ್ಧತಿ ಪರಂಪರೆ ಕೂಡ.
ಈ ಬಾರಿ ಮಹೋದರಿ ಎಂಬ ಸಂಕ್ರಾಂತಿ ಕಾಲಪುರುಷನು ಗೋರೂಚನವನ್ನು ಹಚ್ಚಿಕೊಂಡು ಗೋದಾವರಿಯಲ್ಲಿ ಸ್ನಾನ ಮಾಡಿ ಲೋಲಚಿತ್ತನೂ ಪ್ರಸನ್ನಾತ್ಮನೂ ಆಗಿ ಮಾಣಿಕ್ಯದ ಆಭರಣಗಳನ್ನು ಧರಿಸಿ ಕಬ್ಬಿಣದ ಪಾತ್ರೆಯಲ್ಲಿ ಆಪೋಷಣವನ್ನು ಭಕ್ಷಿಸಿ ದಂಡಾಯುಧಧಾರಿಯಾಗಿ ಹಳದಿ ಬಣ್ಣದ ವಸ್ತ್ರ ಮತ್ತು ಹಳದಿ ಬಣ್ಣದ ರತ್ನವನ್ನು ಧರಿಸಿ ಮಲ್ಲಿಗೆಯನ್ನು ಧರಿಸಿ ಆನೆಯನ್ನು ಏರಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಉತ್ತರಾಭಿಮುಖವಾಗಿ ಗಮನಿಸುವನು. ಈ ಕಾಲಪುರುಷನು ಉಪಯೋಗಿಸಿದ ಪದಾರ್ಥಗಳು ಹಾನಿ ಹೊಂದುವವು ಅಥವಾ ತುಟ್ಟಿಯಾಗುವವು. ಉತ್ತರ ದೇಶದ ಜನರಿಗೆ ಸ್ವಲ್ಪ ಅನಿಷ್ಟ ಕಾದಿದೆ. ಇದಿಷ್ಟು ಕೂಡ ಸಂಕ್ರಾಂತಿ ಪುರುಷನ ಸಂಕ್ಷಿಪ್ತವಾದಂಥ ವಿವರಣೆಯಮ್ಮ. ಇನ್ನು ಸಂಕ್ಷಿಪ್ತವಾಗಿ ಈ ವರ್ಷದ ಮುನ್ನೋಟ ಏನಪ್ಪ, ಮುಖ್ಯವಾಗಿ ಬೇಕಾದಂಥದ್ದು ಸುವೃಷ್ಟಿ, ಒಳ್ಳೆ ಮಳೆ ಬೆಳೆ, ಸಂತೃಪ್ತ ಜೀವನ. ಹೌದು. ಪರಾಭವನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಬಹುಭಾಗಗಳಲ್ಲಿ ಒಳ್ಳೆ ಮಳೆ ಆಗುತ್ತೆ. ಮಳೆಯ ಪ್ರಮಾಣ ಕೆಲವು ಭಾಗದ ಸ್ವಲ್ಪ ತೀವ್ರವಾಗಿ ಇದ್ದು ಕೂಡ ಬಹುಭಾಗಗಳಲ್ಲಿ ಒಳ್ಳೆ ಚೆನ್ನಾಗಿ ಮಳೆ. ಬಿಸಿಲು ಕೂಡ ಬಹಳ ತೀಕ್ಷ್ಣವಾಗಿರುತ್ತೆ. ಅಷ್ಟೇ ರೀತಿ ಚಳಿಯೂ ಕೂಡ ತೀಕ್ಷ್ಣವಾಗೇ ಇರುತ್ತೆ. ಮಳೆ ಸಾಕಷ್ಟು ರೈತಾಪಿ ವರ್ಗಕ್ಕೆ ಅನುಕೂಲವಾಗುತ್ತೆ. ಆಹಾರ ಧಾನ್ಯದ ಬೆಳೆ ಹೇರಳವಾಗಿ ಬೆಳೆಯುತ್ತೆ. ಬೆಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಬೆಳೆ ಜಾಸ್ತಿ ಆದಾಗ ಬೆಲೆ ಕಡಿಮೆ ಆಗೋ ಸಹಜವೇ. ಮತ್ತು ಕಮರ್ಷಿಯಲ್ ಕ್ರಾಪ್ ಆದಂಥ ಅಡಿಕೆ, ತಂಬಾಕು ಮತ್ತು ಕಾಫಿ ಈ ಬೆಳೆಗಳು ಸ್ವಲ್ಪ ತುಟ್ಟಿ, ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ತೆಂಗಿನ ಬೆಳೆ, ಕಬ್ಬಿನ ಬೆಳೆ ಹೇರಳವಾಗಿ ಆಗುತ್ತೆ. ಭತ್ತ, ರಾಗಿ, ಗೋಧಿ ಮತ್ತು ದ್ವಿದಳ ಧಾನ್ಯ ಮತ್ತು ಇನ್ನಿತರೆ ಆಹಾರ ಧಾನ್ಯಗಳು, ಉಪ ಆಹಾರ ಧಾನ್ಯ ಅಂದರೆ ಬೇಳೆಕಾಳುಗಳು, ಭೂಮಿಯ ಒಳಭಾಗದಲ್ಲಿ ಬೆರೆಯತಕ್ಕಂತಹ ಎಣ್ಣೆಕಾಳುಗಳು ಅಂತಂದರೆ ಕಡಲೆಕಾಯಿ, ನೆನಗಡಲೆ, ಅದೇ ರೀತಿ ಎಣ್ಣೆ ಬೀಜಗಳು, ಕೊಬ್ಬರಿ ಸಹಿತವಾಗಿ ಇವೆಲ್ಲದರ ಬೆಳೆ ಧಾರಾಳವಾಗಿ ಆಗುತ್ತೆ. ಹಸಿರು ತರಕಾರಿಗಳು, ಭೂಮಿಯ ಒಳಭಾಗದಲ್ಲಿ ಬೆಳೀತಕ್ಕಂಥ ತರಕಾರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ, ಸ್ವಲ್ಪ ಕಡಿಮೆ. ಕೃಷಿಕರಿಗೆ ಬಹುತೇಕ ಆಶಾದಾಯಕವಾದ ತೃಪ್ತಿಕರವಾದ ಸಂವತ್ಸರ ಇದಾಗಲಿದೆ ಅಂದರೆ ತಪ್ಪಾಗಲಾರದು. ಉದ್ಯಮಪತಿಗಳಲ್ಲಿ ಒಂದಿಷ್ಟು ಉದ್ಯಮಗಳಲ್ಲಿ ಏರಿಳಿತ, ಜನಗಳಲ್ಲಿ ಒಂದಿಷ್ಟು ಉದ್ಯೋಗದ ಬಗ್ಗೆ ಇರ್ತಕ್ಕಂಥ ಹಾಹಾಕಾರ, ಉದ್ಯೋಗಪತಿಗಳಿಗೆ ಸೂಕ್ತವಾದಂಥ ಉದ್ಯೋಗಗಳ ಅಭಾವ, ಅದೇ ರೀತಿ ಕೆಲವಷ್ಟು ವರ್ಗಕ್ಕೆ ಉದ್ಯೋಗ ಸಿಗದೇನೆ ನಿರುದ್ಯೋಗದ ಸಮಸ್ಯೆ ಒಂದಿಷ್ಟು ಕಾಡುತ್ತೆ. ಒಂದಿಷ್ಟು ನಾಯಕತ್ವದ ಬದಲಾವಣೆ ಹೋರಾಟ ಮತ್ತು ಕೇಂದ್ರ ಮಟ್ಟದಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದ ರಾಜಕೀಯದಲ್ಲಿ ಒಂದಿಷ್ಟು ಅಲ್ಲೋಲ ಕಲ್ಲೋಲ, ಇದಿಷ್ಟು ಕೂಡ ಈ ವರ್ಷ ನಾವು ಸಂಕ್ಷಿಪ್ತವಾಗಿ ನೋಡ್ಬೋದು. ಅಕ್ಕಪಕ್ಕದ ರಾಷ್ಟ್ರಗಳೊಂದವರಿಗೆ ಆಗಾಗ ಸಂಬಂಧ ಸ್ವಲ್ಪ ಟೆನ್ಷನ್ ಅಂತೇನು ಕರಿತೀವಿ ಅದು ಇದ್ದಾಗ್ಯೂ ಕೂಡ ಉತ್ತಮವಾದಂಥ ನೆಮ್ಮದಿಯ ವಾತಾವರಣ, ನೆಮ್ಮದಿಯ ಬದುಕಿಗೆ ಏನೂ ತೊಂದರೆ ಆಗೋದಿಲ್ಲ. ಈಗ ಪ್ರಸ್ತುತ ಇರತಕ್ಕಂಥ ಯುದ್ಧದಿಂದ ಒಂದಿಷ್ಟು ಮಟ್ಟಿಗೆ ಆರ್ಥಿಕವಾಗಿ ಹಾನಿಯಾದರೂ ಕೂಡ ಅದು ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ನೇರವಾಗಿ ಅಥವಾ ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ರೀತಿಯ ವಿಶೇಷ ಪರಿಣಾಮವನ್ನು ಬೀರದೇ ಇರೋದರಿಂದ ಆ ಒಂದು ಯುದ್ಧದ ಬಿಸಿ ಬಹಳ ತೀವ್ರವಾಗಿ ನಮಗೇನು ಆಗಲಾರದು ಅಂತಕ್ಕಂಥದ್ದು ಸ್ಪಷ್ಟವಾದಂತಹ ಜ್ಯೋತಿಷ್ಯದ ಅಭಿಪ್ರಾಯ. ಇದಿಷ್ಟು ಕೂಡ ಒಂದು ಸಂಕ್ಷಿಪ್ತವಾದಂತಹ ಮುನ್ನೋಟ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಮನ್ ಪರಾಭವನಾಮ ಸಂವತ್ಸರದ ಪಂಚಾಂಗ ಶ್ರವಣ. ಶಾಲಿವಾಹನ ಶಕವರ್ಷ 1949 ಪರಾಭವನಾಮ ಸಂವತ್ಸರಸ್ಯ ಪಂಚಾಂಗಂ ಅಸ್ಮಿನ್ ದಿನೆ ಗುರುವಾರ ಅಮಾವಾಸ್ಯೆ. ಬಹಳ ಆಶ್ಚರ್ಯವಾಗ್ಬೋದು ಎಲ್ಲರಿಗೂ, ಪ್ರೇಕ್ಷಕ ಪ್ರಭುಗಳಿಗಂತೂ ಬಹಳ ಆಶ್ಚರ್ಯವಾಗುತ್ತೆ. ಯುಗಾದಿ ಅಂತ ಹೇಳ್ಬಿಟ್ಟು ಇವರು ಅಮಾವಾಸ್ಯೆ ಅಂತಿದ್ದಾರಲ್ಲ ಅಂತ. ಇವತ್ತು ಸೂರ್ಯೋದಯದಲ್ಲಿ ಒಂದು ಸ್ವಲ್ಪ ಹೊತ್ತು ಅಮಾವಾಸ್ಯೆ ಇರುತ್ತೆ, ನಂತರದಲ್ಲಿ ಯುಗಾದಿ ಪ್ರಾರಂಭವಾಗುತ್ತೆ, ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಒಂದು ಸ್ಪಷ್ಟತೆ ಪ್ರೇಕ್ಷಕರಿಗೆ ಬೇಕು ಅಂದ್ಕೋತೀನಿ. ಗುರುವಾರ ಅಮಾವಾಸ್ಯೆ ಬೆಳಗ್ಗೆ 6:53 ನಂತರದಲ್ಲಿ ಉಪರಿ ಪಾಡ್ಯ 57 ಗಟಿ ಅಂತಂದರೆ ನಾಳೆ ಬೆಳಗಿನ ಜಾಮ ಅಂದರೆ ಶುಕ್ರವಾರ ಬೆಳಗಿನ ಜಾಮ 5:41 ಉತ್ತರಾಭಾದ್ರ ನಕ್ಷತ್ರ ಬೆಳಗಿನ ಜಾಮ 4:59 ಶುಕ್ಲ ಯೋಗ, ನಾಗವಾನ್ ಕರ್ಣ. ಇವತ್ತಿನ ವಿಶೇಷ ತೈಲಾಭ್ಯಂಗ, ನಿಂಬದಳ ಭಕ್ಷಣ, ಪಂಚಾಂಗ ಶ್ರವಣ, ಚಂದ್ರದರ್ಶನ ಮತ್ತು
ರಾಮನವರಾತ್ರಿ ಆರಂಭ. ರಾಮನವರಾತ್ರಿ ಅಂತಂದಾಗ ವರ್ಷದಲ್ಲಿ ಮುಖ್ಯವಾಗಿ 2 ಸಾರಿ ನವರಾತ್ರಿ ಆಚರಣೆ ನಮ್ಮ ಪದ್ಧತಿ. ಮುಂಚೆ 5 ಇತ್ತು ಗುಪ್ತ ನವರಾತ್ರಿಗಳು. ಈಗ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದು 100 ವರ್ಷದಿಂದ ಈಚೆಗೆ 2 ನವರಾತ್ರಿಗೆ ವಿಶೇಷವಾದ ಮಹತ್ವ ಕೊಟ್ಟಂತಹ ಒಂದು ಪರಂಪರೆ ನಮ್ಮದು. ಮೊದಲನೇದಾಗಿ ಚೈತ್ರ ನವರಾತ್ರಿ ಅಂತ ಕರಿತೀವಿ, ಅಥವಾ ವಸಂತ ನವರಾತ್ರಿ ಅಂತ ಕರಿತೀವಿ. ವಸಂತ ಕಾಲದಲ್ಲಿ ವಸಂತ ಋತುವಿನಲ್ಲಿ ಬರ್ತಕ್ಕಂಥ ನವರಾತ್ರಿ ಆಗಿದ್ದರಿಂದ ವಸಂತ ನವರಾತ್ರಿ ಅಂತ ಕರಿತೀವಿ. ಅಥವಾ ಇಲ್ಲಿ ರಾಮನ ಆರಾಧನೆ ಇರೋದ್ರಿಂದ ರಾಮ ನವರಾತ್ರಿ ಅಂತಲೂ ಕರೀತಕ್ಕಂಥ ಪದ್ಧತಿಯೂ ಉಂಟು. ಇನ್ನೊಂದು ಯಾವುದಪ್ಪ ಅಂದರೆ ಶರನ್ನವರಾತ್ರಿ ಅಂತ ಶರತ್ಕಾಲದಲ್ಲಿ ಬರ್ತಕ್ಕಂಥ ಆಶ್ವೀಜ ಮಾಸದ ಪಾಡ್ಯದಿಂದ ನವಮಿವರೆಗೆ ಬರ್ತಕ್ಕಂಥ 9 ದಿವಸಗಳ ದೇವಿಯ ಆರಾಧನೆಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಕಾಲವಾದ್ದರಿಂದ ಶರನ್ನವರಾತ್ರಿ ಅಂತ ಹೇಳಿ ಕರಿತೀವಿ. ಇದೆರಡು. ಈಗ ಇವತ್ತು ನಾವು ಏನು ಶುರು ಮಾಡ್ತಾ ಇದ್ದೀವಿ ಅದು ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಅಂತಕ್ಕಂಥದ್ದು. ಇವತ್ತಿನಿಂದ ಅದು ಪ್ರಾರಂಭವಮ್ಮ. ಇವತ್ತಿನ ಒಂದು ವಿಶೇಷತೆ ಮತ್ತು ಈ ವರ್ಷದ ಒಂದು ಪಂಚಾಂಗದ ಮೊದಲನೇ ದಿವಸ ಇದಿಷ್ಟಮ್ಮ. ಈಗ ಈ ವರ್ಷ, ಈ ಸಂವತ್ಸರ ಯಾವ್ಯಾವ ರಾಶಿಗಳಿಗೆ ಹೇಗಿದೆ ಅಂತ ನೋಡ್ತಾ ಹೋಗೋಣ ಅಂತ. ಬಹಳ ಜನಗಳು ಬಹಳ ದಿವಸಗಳಿಂದ, ಅದರಲ್ಲೂ ನಿಮ್ಮಂಥ ಅತ್ಯಂತ ಜನಪ್ರಿಯವಾದಂತಹ ವಾಹಿನಿಯಲ್ಲಿ ಕಾತರದಿಂದ ನೋಡ್ತಾ ಇರ್ತಕ್ಕಂತಹ ಕೋಟ್ಯಾಂತರ ಪ್ರೇಕ್ಷಕ ಪ್ರಭುಗಳು. ಇಲ್ಲಿಯ ಒಂದು ವಿಶೇಷತೆ ಅಂದರೆ ನಿಮ್ಮ ಚಾನಲಿನ ಒಂದು ವಿಶೇಷತೆ ಯಾವುದೇ ಪ್ರಾದೇಶಿಕ ವಾಹಿನಿಗೆ ಸೀಮಿತವಾದಂಥದ್ದಲ್ಲ. ಇದು ಅದೇನೋ ಯೂಟ್ಯೂಬ್ ಅಂತ ಹಾಕ್ಕೊಂಡಿರೋದ್ರಿಂದ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಜನ ಕೂತು ಕನ್ನಡಿಗರು ಈ ಒಂದು ಸೌಭಾಗ್ಯವನ್ನು ಪಡೆಯೋದಕ್ಕೆ ಅವಕಾಶವಾಗುತ್ತೆ. ಬೇರೆ ಇರತಕ್ಕಂಥ ಪ್ರಾದೇಶಿಕ ವಾಹಿನಿಗಳೆಲ್ಲ ಏನಿದ್ದಾರೆ ಕನ್ನಡದಲ್ಲಿ, ಅವರೆಲ್ಲ ಪ್ರಖ್ಯಾತರು ಇದ್ದರೂ ಕೂಡ ಸೀಮಿತವಾಗಿ ಪ್ರಾಂತೀಯವಾಗಿ ಮಹತ್ವ ಪಡೆದಿರತಕ್ಕಂಥದ್ದು ಅಲ್ಲಲ್ಲಿ ಕೆಲವು ಭಾಗದಲ್ಲಿ. ಅದರ ನಿಮ್ಮದು ಹಾಗಲ್ಲ, ಎಲ್ಲೇ ಮೀರಿದಂತಹ ಒಂದು ರೀಚ್ ತಮಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಫಲವನ್ನು, ವರ್ಷ ಭವಿಷ್ಯವನ್ನು ಕೇಳೋದಕ್ಕೆ ಬಹಳ ಜನ ಕಾತರದಿಂದ ಕಾದಿದ್ದಾರೆ ಅನ್ಕೋತೀನಿ. ಹೌದು. ಈ 12 ರಾಶಿಯವರ ವಾರ್ಷಿಕ ಮುನ್ನೋಟ. 12 ರಾಶಿಗಳ ಮೊದಲನೇದಾಗಿ ಮೇಷರಾಶಿ. ಹೌದು. ಮೇಷರಾಶಿಯವರದ್ದು ಅದ್ಭುತವಾದಂಥ ಸಂವತ್ಸರ ಇದಾಗಿರುತ್ತೆ. ಅವರ ಬಹಳಷ್ಟು ದಿವಸಗಳಿಂದ ಇದ್ದಂಥ ಕನಸುಗಳಿಗೆ ಈ ವರ್ಷ ಒಂದು ನನಸಾಗಿ ಅವರ ಮನಸ್ಸಿನ ಆಸೆಗಳು ಪೂರೈಸಿ ತೃಪ್ತಿಕರವಾದ ಆರೋಗ್ಯಪೂರ್ಣವಾದಂಥ ಜೀವನ ಕಾಣೋದರಲ್ಲಿ ಸಂಶಯ ಇಲ್ಲ. ಆದಾಗ್ಯೂ ಕೂಡ ವಿದೇಶ ಪ್ರವಾಸದ ಒಂದು ಯೋಚನೆ ತಮಗೇನಿತ್ತು ಅದು ಕೆಲವು ದಿವಸ ಮತ್ತೆ ಮುಂದೆ ಹೋಗೋದ್ರಿಂದ ಒಂದಿಷ್ಟು ನಿರಾಸೆ ಆದರೂ ಕೂಡ ವರ್ಷದ ಮಧ್ಯಭಾಗದಲ್ಲಿ ಅಂತಂದರೆ ಸುಮಾರಾಗಿ ಸೆಪ್ಟೆಂಬರ್ ನಂತರದಲ್ಲಿ ವಿದೇಶ ಪ್ರವಾಸ ಮತ್ತು ಮಕ್ಕಳ ವಿದೇಶದ ವಿದ್ಯಾಭ್ಯಾಸದ ಒಂದು ಆಸೆ ಏನಿತ್ತು ಅದು ಕೂಡ ಪೂರೈಸ್ತಕ್ಕಂಥದ್ದು. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂಥದ್ದು. ಮತ್ತು UPSC ಎಕ್ಸಾಮು ಅಥವಾ KS ಅಂಥ ಎಕ್ಸಾಮ್ಗೆ ಹೋಗ್ತಕ್ಕಂತಹ ಮೇಷರಾಶಿಯ ಅಭ್ಯರ್ಥಿಗಳು ಈ ವರ್ಷ ಅವ್ರ ಜಯವನ್ನು ಕಾಣಬಹುದು. ಸರ್ಕಾರಿ ಅಧಿಕಾರಿಗಳಿಗೆ, ಅದರಲ್ಲೂ ಕೂಡ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, GST ಡಿಪಾರ್ಟ್ಮೆಂಟು, ಸರ್ಕಾರಕ್ಕೆ ಆದಾಯ ತರತಕ್ಕಂಥ ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾದ ಮುಂಬಡ್ತಿ, ಸಾಕಷ್ಟು ಶ್ರೇಯಸ್ಸು, ತೃಪ್ತಿ ಕಾಣತಕ್ಕಂಥದ್ದು. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡತಕ್ಕಂಥ ಮತ್ತು ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಕ್ಕಂಥ ಬಹಳಷ್ಟು ಜನಗಳಿಗೆ ತೃಪ್ತಿಕರವಾದ ಆರೋಗ್ಯಪೂರ್ಣವಾದ ವರ್ಷ ಇದಾಗಿರುತ್ತೆ. ಇನ್ನಷ್ಟು ಶುಭಫಲಕ್ಕಾಗಿ ಆ ಜಗನ್ಮಾತೆ, ಜಗದ್ರಕ್ಷಕಿ ಶೃಂಗೇರಿ ಶಾರದಾಂಬೆಯ ದರ್ಶನ ಮಾಡೋದ್ರಿಂದ ತಮ್ಮ ಆಸೆಗಳೆಲ್ಲವೂ ಪೂರೈಸುತ್ತೆ. ವೃಷಭ ರಾಶಿ. ಇನ್ನು ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಅವರದ್ದು ಎಷ್ಟು ಹೇಳಿದರೂ ಸಾಲದು, ಅಷ್ಟೊಂದು ತೃಪ್ತಿಕರವಾದ ನೆಮ್ಮದಿಯಾದಂಥ ವರ್ಷ ಇದು ಅಂದರೆ ತಪ್ಪಾಗಲಾರದು. ಆರೋಗ್ಯದಲ್ಲಿ ಬಹಳ ದಿವಸಗಳಿಂದ ಇದ್ದಂತಹ ಸಮಸ್ಯೆಗಳು, ಅದರಲ್ಲೂ ಕೂಡ ಜಾಯಿಂಟ್ ಪೇಯ್ನು, ಕೈ ಕಾಲು ಗಂಟು ನೋವು, ಕಾಲು ಗಂಟು ನೋವು, ಕಾಲು ನೋವು ಇತ್ಯಾದಿಗಳಿದ್ದವರು ಮತ್ತು ದೀರ್ಘಕಾಲದ ಬೇನೆಯನ್ನು ಇದ್ದಂಥವರಿಗೆ ಶೀಘ್ರವಾಗಿ ಪರ್ಮನೆಂಟ್ ಆದಂಥ ಉಪಶಮನ, ಉಪಚಾರಗಳು ಸಾಕಷ್ಟು ಸಿಗತ್ತೆ. ಸಮಾಜದಲ್ಲಿ ಗೌರವವಾದ ಸ್ಥಾನಮಾನ, ಸೂಕ್ತ ವಯಸ್ಸಿನವರಿಗೆ ಸೂಕ್ತ ಸಂಗಾತಿ ಸಿಕ್ಕಿ ಮದುವೆ ಯೋಗ, ನೂತನವಾಗಿ ಮದುವೆ ಆಗಿರ್ತಕ್ಕಂತಹ ನವದಂಪತಿಗಳಿಗೆ, ನಿರೀಕ್ಷಣೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಸಂತೋಷದ ಶುಭ ಸಮಾಚಾರ ಈ ವರ್ಷ ಪ್ರಾಪ್ತಿ ಆಗ್ತಕ್ಕಂಥದ್ದು. ರೈತಾಪಿ ವರ್ಗಕ್ಕೆ ಬಹಳ ತೃಪ್ತಿಕರವಾದ ವರ್ಷ ಇದಾಗಿರುತ್ತೆ. ಹೊಸ ಆಸ್ತಿಯನ್ನು ಮತ್ತು ವಾಹನವನ್ನು ಖರೀದಿ ಮಾಡೋದಕ್ಕೆ ಯೋಗ್ಯವಾದ ಕಾಲವಾಗಿರುತ್ತೆ. ತಮ್ಮ ಬಹುದಿನಗಳ ಬಯಕೆಯಾದಂತಹ ವಿದೇಶ ಪ್ರವಾಸದ ಬಗ್ಗೆ ಒಂದಿಷ್ಟು ಆಸೆಯನ್ನು
ಏನು ಇಟ್ಕೊಂಡಿದ್ರಿ ಅದು ಪೂರ್ಣಗೊಳ್ಳೋದರಲ್ಲಿ ಸಂಶಯವಿಲ್ಲ. ಸರ್ಕಾರದಿಂದ ಅಥವಾ ಸಾಮಾಜಿಕ ಸ್ಥಾನಮಾನಗಳ ಪ್ರಾಪ್ತಿ, ಸಾಮಾಜಿಕವಾಗಿ ಒಂದಿಷ್ಟು ಗೌರವಕ್ಕೆ ಪ್ರಾಪ್ತಿಯಾಗ್ತೀರ. ಸ್ಥಳೀಯವಾಗಿ ಒಂದಿಷ್ಟು ಹುದ್ದೆ ಗೌರವ ಸಿಕ್ಕಿ ತಮಗೆ ತೃಪ್ತಿಕರವಾದ ನೆಮ್ಮದಿಯಾದ ಜೀವನ ಸಿಗುತ್ತೆ. ಮಿಥುನ ರಾಶಿ. ಹೇಳಿ ಕೇಳಿ ಮಿಥುನ ರಾಶಿಯವರಿಗೆ ಈ ವರ್ಷ ವಿಶೇಷವಾದಂತಹ ಫಲ ಅಂತಂದ್ರೆ ತಪ್ಪಾಗಲಾರದು. ಆ ಗುರು ಗ್ರಹ ಪೂರ್ಣವಾದ ಅನುಗ್ರಹ ಮಾಡಿ ಉಚ್ಚನಾಗಿದ್ದು ತಮಗೆ ಹೇರಳವಾಗಿ ಧನಾಗಮ, ಸ್ಥಿರ ಆಸ್ತಿಯನ್ನು ಖರೀದಿ, ವಜ್ರಾಭರಣ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಸ ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಸ ಹೊಸ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಗುರು ಹಿರಿಯರನ್ನು, ಬಂಧುಗಳನ್ನು ತೀರ್ಥಯಾತ್ರೆಯನ್ನು ಮಾಡಿಸ್ತಕ್ಕಂಥ ಯೋಗ, ಜೊತೆಗೆ ಮನೆಯಲ್ಲಿ ಮಂಗಳ ಕಾರ್ಯ, ಹೋಮ ಹವನಾದಿಗಳು, ಗೃಹ ಪ್ರವೇಶಾದಿಗಳನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ ನಿಮಗಿದೆ. ಅದೇ ರೀತಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಈ ಗಣಿ ವ್ಯಾಪಾರಿಗಳಿಗೆ ಹೇರಳವಾದ ಧನ ಲಾಭ ಮತ್ತು ಕಬ್ಬಿಣದ ವ್ಯಾಪಾರಿಗಳು, ಕಬ್ಬಿಣದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ರೈತಾಪಿ ವರ್ಗಕ್ಕೆ, ಅದರಲ್ಲೂ ಕೂಡ ರೈತರಲ್ಲಿ ಭೂಮಿ ಒಳಭಾಗದಲ್ಲಿ ಬೆಳೀತಕ್ಕಂಥ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ, ಶೇಂಗಾ ಇತ್ಯಾದಿಯನ್ನು ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಹೇರಳವಾದ ಧನಾಗಮನ, ಹೊಸ ಆಸ್ತಿಯನ್ನು ಖರೀದಿ ಮಾಡತಕ್ಕಂಥ ಒಂದು ಶುಭ ಅವಕಾಶ ಈ ವರ್ಷವನ್ನು ಕಾಣಬಹುದು. ಕರ್ಕಾಟಕ ರಾಶಿ ಗುರುಗಳೇ. ಕರ್ಕಾಟಕ ರಾಶಿಯವರಿಗೆ ಹ. ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿ, ಗುರು ಗ್ರಹದ ಪೂರ್ಣ ಅನುಗ್ರಹ, ಜೊತೆಗೆ ಅವ್ರು ಮುಟ್ಟಿದಂಥ ಸಾಕಷ್ಟು ಕೆಲಸಗಳಲ್ಲಿ ಯಶಸ್ಸು. ಸಿನಿಮಾ ರಂಗದವರಿಗೆ, ರಾಶಿಯ ಸಿನಿಮಾ ರಂಗದವರಿಗೆ ಮತ್ತು ವಾಹಿನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥ ಕಲಾವಿದರಿಗೆ, ತೆರೆ ಮುಂದೆ ಕಲಾವಿದರಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಇವರುಗಳಿಗೆಲ್ಲ ಅತಿ ಮಂಗಳಮಯವಾದಂಥ ತೃಪ್ತಿಕರವಾದಂಥ ವರ್ಷ ಇದಾಗತ್ತೆ. ಅವರ ಶ್ರಮಕ್ಕೆ ತಕ್ಕಂಥ ಸಂಭಾವನೆ, ಜೊತೆಗೆ ಶ್ರಮಕ್ಕೆ ತಕ್ಕಂಥ ಸಾಮಾಜಿಕ ಸ್ಥಾನಮಾನ ಮತ್ತು ಅವಾರ್ಡ್, ಕೆಲವಷ್ಟು ಪಾರಿತೋಷಿಕಗಳು ಕೂಡ ಈ ವರ್ಷ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಲ್ಲಿ ಸಂಗೀತಗಾರರಿಗೆ, ಸ್ಟೇಜ್ ಆರ್ಟಿಸ್ಟು, ಪರ್ಫಾರ್ಮಿಂಗ್ ಆರ್ಟಿಸ್ಟು ಅವರುಗಳಿಗೆ ಹೇರಳವಾದಂಥ ಅವಕಾಶ, ಒಂದು ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸೆಕ್ಯೂರಿಟಿ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸೆಕ್ಯೂರಿಟಿ ಗಾರ್ಡ್ಗಳ ಸಹಿತವಾಗಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೇರಳವಾದಂಥ ಒಂದು ತೃಪ್ತಿ ಮತ್ತು ನೆಮ್ಮದಿ ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತಮ್ಮ. ಇನ್ನಷ್ಟು ಶುಭ ಫಲಕ್ಕಾಗಿ ಅವರು ಗಣಪತಿ ಆರಾಧನೆ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾಗ ಇನ್ನಷ್ಟು ತೃಪ್ತಿ ಮತ್ತು ನೆಮ್ಮದಿ ಸಿಗತ್ತಮ್ಮ. ಸಿಂಹರಾಶಿ ಗುರುಗಳೇ. ಸಿಂಹರಾಶಿಯವರದ್ದು ಸ್ವಲ್ಪ ಆಗಾಗ ಸಮಸ್ಯೆಗಳು ಕಂಡುಬಂದರೂ ಕೂಡ ವರ್ಷದ ಮಧ್ಯಭಾಗದಲ್ಲಿ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತೆ. ಅವಿವಾಹಿತರಿಗೆ ವಿವಾಹ ಆಗ್ತಕ್ಕಂಥ ಯೋಗ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ದೂರದಲ್ಲಿರತಕ್ಕಂಥ ಬಂಧುಗಳ ದರ್ಶನಕ್ಕಾಗಿ ದೂರದ ಪ್ರಯಾಣ, ಹೊರದೇಶಗಳಲ್ಲಿ ಪ್ರಯಾಣ, ಹೊರದೇಶದ ವಾಸ, ಹೊರದೇಶದ ಉದ್ಯೋಗ ಇದೆಲ್ಲದೂ ಕೂಡ ಸಾಧ್ಯತೆಗಳು ತೀವ್ರವಾಗಿದೆ. ಮುಖ್ಯವಾಗಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವರಿಗೆ, ವಿದ್ಯುತ್ ಇಲಾಖೆಯಲ್ಲಿ ಮತ್ತು ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ದಾರರಿಗೆ, ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ರೀತಿಯ ನೌಕರ ವರ್ಗಕ್ಕೆ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಅಂದರೆ ನ್ಯೂಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಇದಲ್ಲದೇ ಈ ರೈಲ್ವೆ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಹೇರಳವಾದಂತಹ ಒಂದು ತೃಪ್ತಿ, ನೆಮ್ಮದಿ ಸಿಗ್ತಕ್ಕಂಥ ಸಂತೃಪ್ತಿದಾಯಕವಾದ ಆನಂದದಾಯಕವಾದ ವರ್ಷ ಇದಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನಷ್ಟು ತೃಪ್ತಿಗಾಗಿ, ಇನ್ನಷ್ಟು ಶುಭ ಫಲಕ್ಕಾಗಿ, ಸಣ್ಣ ಪುಟ್ಟ ಸಮಸ್ಯೆಗಳ ನಿವಾರಣೆಗಾಗಿ, ಆರೋಗ್ಯದಲ್ಲಿ ಬರಬಹುದಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕಾಗಿ ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ, ಅಲ್ಲಿ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲವಾಗುತ್ತಮ್ಮ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ, ಅದರಲ್ಲೂ ಕನ್ಯಾ ರಾಶಿಯ ಹೋಟೆಲ್ ಉದ್ಯಮ ನಡೆಸ್ತಕ್ಕಂಥವ್ರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಕ್ಕಂಥವ್ರು ಮತ್ತು ಕೆಲವಷ್ಟು ಸ್ವೀಟ್ ಶಾಪು, ಸ್ವೀಟ್ ಅಂಗಡಿ, ಬೇಕರಿ ಇತ್ಯಾದಿ ನಡೆಸ್ತಾ ಇರ್ತಕ್ಕಂಥ ಮತ್ತು ಎಲ್ಲ ಥರದ ಆಹಾರ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ರೈತರಲ್ಲೂ ಕೂಡ ಮುಖ್ಯವಾಗಿ ಭತ್ತದ ಬೆಳೆಗಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಶುಭವಾದಂಥ ವರ್ಷ ಇದಾಗಿರುತ್ತೆ. ಹೇರಳವಾದ ಧನಾಗಮ, ಆರೋಗ್ಯದಲ್ಲಿ ಅಂಥ ದೊಡ್ಡ ಮಟ್ಟದ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ತೃಪ್ತಿಕರವಾದ ನೆಮ್ಮದಿಯಾದ ವರ್ಷ ಇದು ಅಂದರೆ ತಪ್ಪಾಗಲಾರದು. ಅವರು ಇನ್ನಷ್ಟು ಶುಭಫಲಕ್ಕಾಗಿ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ದಿವಸ ಮಾಡೋದ್ರಿಂದ ಅವರ ಬಾಳಿನಲ್ಲಿ ಎಂದೂ ಕಾಣದಂಥ ಶುಭೋದಯ, ಭಾಗ್ಯಪ್ರಾಪ್ತಿ ಆಗತ್ತೆ ಅಂದರೆ ತಪ್ಪಾಗಲಾರ್ದಮ್ಮ. ತುಲಾರಾಶಿ. ಈ ತುಲಾರಾಶಿಯವರ
ಭವಿಷ್ಯ ಮಿಶ್ರ ಫಲದಿಂದ ಕೂಡಿರತಕ್ಕಂಥದ್ದಾಗಿದೆ. ಹ್ಮ್. ಕೆಲವಷ್ಟು ತುಲಾರಾಶಿಯವರಿಗೆ ಬಹಳ ಒಳ್ಳೆಯ ಫಲಗಳಿದ್ದರೆ, ಕೆಲವಷ್ಟು ತುಲಾರಾಶಿಯವರಿಗೆ ಒಂದಿಷ್ಟು ಮಿಶ್ರ ಫಲಗಳು. ಅದರಲ್ಲೂ ಕೂಡ ವಕೀಲರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಕೋರ್ಟು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆರ್ಬಿಟ್ರೇಟ್ರು, ಚಾರ್ಟರ್ಡ್ ಅಕೌಂಟೆಂಟು ಮತ್ತು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸ್ವಯಂ ಉದ್ಯೋಗವನ್ನು ನಡೆಸ್ತಕ್ಕಂಥವರಿಗೆ ಅತ್ಯಂತ ಶುಭವಾದ ವರ್ಷ ಇದಾಗಿದ್ದರೆ, ಇನ್ನು ಕೆಲವರಿಗೆ ಮಿಶ್ರ ಫಲ. ಯಾರಿಗಪ್ಪ ಮಿಶ್ರ ಫಲ ಅಂತಂದರೆ, ಅಧೀನವಾಗಿ ಕೆಲಸ ಮಾಡ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ, IT ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ, ಅಥವಾ ಅವರಿಗೆ ಇಷ್ಟ ಆಗದೇ ಇರತಕ್ಕಂಥ ದೂರದ ಊರಿಗೆ ವರ್ಗಾವಣೆ, ಇಷ್ಟವಾಗದೇ ಇರತಕ್ಕಂಥ ಪ್ರಾಜೆಕ್ಟಿಗೆ ಬದಲಾವಣೆ, ಅನಿವಾರ್ಯವಾಗಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು. ಆದಾಗ್ಯೂ ಕೂಡ ತಾವು ಮನೆಯಲ್ಲಿ ಏನು ಮಂಗಳ ಕಾರ್ಯ ಮಾಡಬೇಕು, ಮದುವೆ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಏನು ಪ್ಲಾನ್ ಹಾಕ್ಕೊಂಡಿದ್ದೀರಾ, ಅದು ಈ ವರ್ಷ ಕನಸು ನನಸಾಗಿ ಒಂದಿಷ್ಟು ಜವಾಬ್ದಾರಿ ಮುಕ್ತರಾಗೋದರಲ್ಲಿ ಅನುಮಾನವಿಲ್ಲ. ಇನ್ನಷ್ಟು ಶುಭ ಫಲಕ್ಕಾಗಿ ತಾವು ನಂಜುಂಡೇಶ್ವರನ ಆರಾಧನೆ, ನಂಜನಗೂಡಿನ ನಂಜುಂಡೇಶ್ವರನ ಆರಾಧನೆ ಮಾಡೋದರಿಂದ ಮತ್ತು ಗೋ ಸೇವೆ ಕನಿಷ್ಠ ವಾರಕ್ಕೊಂದ್ಸರಿನಾದ್ರೂ ಹಸುವಿನಾಗೆ ಬಂದು ತಿಂಡಿ ಕೊಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದರಿಂದ ತಮ್ಮ ಗ್ರಹಚಾರಗಳ ಪರಿಹಾರವಾಗಿ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗತ್ತಮ್ಮ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರದ್ದು ಸಾಧಾರಣವಾದ ಫಲ. ಪೂರ್ಣ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಒಳ್ಳೆಯ ಫಲಗಳು ಜಾಸ್ತಿ ಇದೆ, ಕೆಟ್ಟ ಫಲಗಳು ಅಲ್ಲಲ್ಲಿ ಕಂಡುಬರುತ್ತೆ. ಅದು ಸಹಜವಾಗಿರ್ತಕ್ಕಂಥದ್ದು. ಶುಭ ಅಶುಭ ಎರಡನ್ನೂ ಏಕಪ್ರಕಾರವಾಗಿ ಸ್ವೀಕಾರ ಮಾಡ್ತಕ್ಕಂಥ ಧ್ಯೇಯ ಇರಬೇಕು ನಮಗೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಕೆಲಸ ಮಾಡ್ತಕ್ಕಂತಹ, ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಉದ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಉದ್ದಿಮೆ, ಅದರಲ್ಲೂ ಕೂಡ ಈ ಪೇಪರ್ ಇಂಡಸ್ಟ್ರೀಸು, ಪೇಪರ್ ಮ್ಯಾನುಫ್ಯಾಕ್ಚರಿಂಗು, ಸ್ಟೇಷನರಿ ಅಂಗಡಿ ನಡೆಸ್ತಾ ಇರ್ತಕ್ಕಂಥವ್ರು, ಸ್ಟೇಷನರಿ ಕೆಲಸ ಮಾಡ್ತಕ್ಕಂಥವ್ರು, ಅದೇ ರೀತಿಯಲ್ಲೇ ಈ ಧಾನ್ಯಗಳನ್ನು ಬೆಳೀತಕ್ಕಂಥವ್ರು, ಹತ್ತಿ ಬೆಳೆಗಾರರು, ಇವರೆಲ್ಲರಿಗೂ ಕೂಡ ಒಳ್ಳೆಯ ಲಾಭದಾಯಕವಾದ ವರ್ಷ ಇದಾಗಿದ್ದರೆ, ಇನ್ನು ಎಣ್ಣೆಕಾಂಡ ಬೆಳೀತಕ್ಕಂಥವ್ರು ಮತ್ತು ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ರೈಸ್ ಮಿಲ್ ನಡೆಸ್ತಕ್ಕಂಥವ್ರು, ಅಕ್ಕಿ ವ್ಯಾಪಾರ ಅಥವಾ ಆಹಾರ ಧಾನ್ಯದ ವ್ಯಾಪಾರ ಮಾಡ್ತಕ್ಕಂಥವ್ರು ಒಂದಿಷ್ಟು ವ್ಯಾಪಾರದಲ್ಲಿ ಏರಿಳಿತವನ್ನು ಕಾಳ್ತಕ್ಕಂಥ ಒಂದು ಸಂದರ್ಭ ಇದೆ. ಆರೋಗ್ಯದಲ್ಲಿ ಅಂಥ ದೊಡ್ಡ ಸಮಸ್ಯೆಗಳೇನೂ ಇರೋದಿಲ್ಲ. ತೀರ್ಥಯಾತ್ರೆ ಮಾಡ್ತಕ್ಕಂಥ ಅವಕಾಶ, ತೀರ್ಥಯಾತ್ರೆ ಮಾಡಿಸ್ತಕ್ಕಂಥ ಅವಕಾಶವೂ ಕೂಡ ತಮಗಿದೆ. ಅಂದರೆ ತಮ್ಮ ಹಿರಿಯರಿಗೆ, ತಂದೆ ತಾಯಿಗಳು, ಅತ್ತೆ ಮಾವನನ್ನ ಕರ್ಕೊಂಡು ದೊಡ್ಡ ದೂರ ಸ್ಥಳಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತೃಪ್ತಿಕರವಾದ ವರ್ಷ ಇದಾಗಿರುತ್ತೆ. ಆರೋಗ್ಯದಲ್ಲಿ ಹೇಳ್ಕೊಳ್ಳುವಂಥ ದೊಡ್ಡ ಮಟ್ಟದ ಸಮಸ್ಯೆಗಳೇನೂ ಇರೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಆಗಾಗ ಬರ್ತಾ ಇದ್ದು ಕೂಡ ಅದೆಲ್ಲವನ್ನು ಮೀರ್ತಕ್ಕಂತಹ ಒಂದು ಸಾಮರ್ಥ್ಯ ತಮ್ಮದಾಗಿರುತ್ತೆ. ಇನ್ನಷ್ಟು ಶುಭ ಫಲಕ್ಕಾಗಿ ಸದಾ ತಾವು ಶನೇಶ್ವರನ ಆರಾಧನೆ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯದು. ಧನುಸು ರಾಶಿ. ಈ ಧನುರ್ರಾಶಿಯವರದ್ದು ಶುಭ ಫಲದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ತಪ್ಪಾಗಲಾರದು. ರಾಶ್ಯಾಧಿಪತಿಯಾದಂಥ ಗುರು ಉಚ್ಚ ಕ್ಷೇತ್ರದಲ್ಲಿ ಹೋಗೋದರಿಂದ ಅವರ ಬಯಕೆಗಳೆಲ್ಲವೂ ಕೂಡ ಈಡೇರ್ತಕ್ಕಂಥದ್ದಾಗಿರುತ್ತೆ. ಹೊಸ ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಹೊಸ ಹೂಡಿಕೆಗಳಿಗೆ ಮಾಡ್ತಕ್ಕಂಥದ್ದು, ಷೇರುಪೇಟೆಗೆಯಲ್ಲಿ ಹೇರಳವಾಗಿ ಲಾಭ ಗಳಿಸ್ತಕ್ಕಂಥದ್ದು, ತಾವು ಹೂಡಿಕೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿ ಪಡಿತಕ್ಕಂಥದ್ದು ಮತ್ತು ಹೊಸ ಆಭರಣ ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಸ ಡಿಪಾಸಿಟ್ಗಳು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ವರ್ಷ ನಡೆಯುತ್ತೆ. ತಮ್ಮ ಮುಂದಿನ ಭವಿಷ್ಯಕ್ಕಾಗಿ, ಉಜ್ವಲವಾದ ಭವಿಷ್ಯಕ್ಕಾಗಿ ಏನು ಹೂಡಿಕೆ ಮಾಡ್ತಾ ಇದ್ದೀರಾ ಅದರಲ್ಲಿ ಶ್ರೇಯಸ್ಸು, ಯಶಸ್ಸು, ತೃಪ್ತಿ, ನೆಮ್ಮದಿ ಕಾಣ್ಬೋದಂಥ ವರ್ಷ ಇದಾಗಿರುತ್ತೆ. ಆರೋಗ್ಯದಲ್ಲಿ ಬೆನ್ನು ನೋವಿಗೆ ಸಮಸ್ಯೆ ಅವರಿಗೆ ಕೆಲವರಿಗೆ ಕಾಡ್ಬೋದು. ಆದಾಗ್ಯೂ ಕೂಡ ಅದನ್ನು ಮೀರಿ ನಡ್ಕೊಳ್ಳುವಂಥ ಒಂದು ಮನಸ್ಥೈರ್ಯ ತಮ್ಮದಾಗಿರುತ್ತೆ. ಸುಖಮಯವಾದಂಥ ದಾಂಪತ್ಯ ಜೀವನ, ತೃಪ್ತಿಕರವಾದ ಶಾಂತಿಮಯವಾದ ಜೀವನ ತಮ್ಮದಾಗಿರುತ್ತೆ. ಇನ್ನಷ್ಟು ತೃಪ್ತಿಕರವಾದ ಜೀವನಕ್ಕಾಗಿ ಶೃಂಗೇರಿ ಶಾರದಾಂಬೆ ದರ್ಶನ ಮಾಡೋದ್ರಿಂದ ಬಹಳ ಒಳ್ಳೆಯದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರದ್ದು ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನೇ ತುಂಬಿರತಕ್ಕಂಥ ರಾಶಿ. ಅವರ ಆಗುಹೋಗುಗಳು ಏನಿರುತ್ತೆ, ಬೇಕು ಬೇಡಗಳೇನಿರುತ್ತೆ ಅದನ್ನು ಅರ್ಥಕೊಂಡು ಸಮಾಜದಲ್ಲಿ ಒಂದು ಸ್ಥಾನಮಾನ, ಗೌರವ ಪ್ರಾಪ್ತಿ, ರಾಜಕೀಯ ವ್ಯಕ್ತಿಗಳಿಗೆ, ಚುನಾವಣೆಯನ್ನು ಎದುರಿಸ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ಗೆಲುವು ನಿಶ್ಚಿತವಾದಂಥದ್ದು. ಎಲ್ಲ ರೀತಿಯ ಜಯವು ತಮ್ಮದಾಗಿರುತ್ತೆ. ಸ್ಥಾನಮಾನ ಪ್ರಾಪ್ತಿಯಾಗತ್ತೆ. ತಮ್ಮ ಮಾತಿಗೆ, ತಮ್ಮ ವರ್ಚಸ್ಸಿಗೆ ಹೆಚ್ಚಿನ ಪ್ರಭಾವಕ್ಕೆ ತಾವು ಒಳಗಾಗ್ತೀರ, ಹೆಚ್ಚಿನ ಪ್ರಭಾವ ವ್ಯಕ್ತಿಗಳಾಗ್ತೀರ. ದೂರದ ಊರುಗಳಿಗೆ ಪ್ರಯಾಣ, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಗೌರವಕ್ಕೆ ಪಾತ್ರ ಆಗ್ತಕ್ಕಂಥದ್ದು,
ಮಾಧ್ಯಮದವರ ದೃಷ್ಟಿ ತಮ್ಮ ಮೇಲೆ ಬಿದ್ದು ಹೆಚ್ಚಿನ ಒಂದು ಪ್ರಚಾರ ಬಂದು ತಾವು ಸಾರ್ವಜನಿಕವಾಗಿ ವಿಶೇಷವಾಗಿ ಕಾಣಿಸಿ ಗೌರವಕ್ಕೆ, ಸನ್ಮಾನಕ್ಕೆ, ವ್ಯಕ್ತಿತ್ವಕ್ಕೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಶುಭ ಫಲಕ್ಕಾಗಿ ತಾವು ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪ್ರಾಪ್ತಿಯಾಗತ್ತಮ್ಮ. ಕುಂಭರಾಶಿ. ಕುಂಭರಾಶಿಯವರದ್ದು ಅತ್ಯಂತ ತೃಪ್ತಿಕರವಾದ ವರ್ಷವೇ ಆಗಿರುತ್ತೆ. ಸಮಸ್ಯೆಗಳು ಸಣ್ಣ ಸಣ್ಣದಾಗಾಗಿ ಬಂದರೂ ಕೂಡ ಅದೆಲ್ಲ ಮೆಟ್ಟಿ ನಿಲ್ಲುವಂತಹ ಛಾತಿ ತಮ್ಮದಾಗಿರುತ್ತೆ. ಯಾವ ರೀತಿಯ ಬಾಧೆಗಳು ಬಂದರೂ ಕೂಡ ದೈಹಿಕವಾಗಿ ಸಣ್ಣಪಟ್ಟ ಬಾಧೆಗಳು ಕಂಡುಬರುತ್ತೆ. ಆದಾಗ್ಯೂ ಕೂಡ ಅದನ್ನೆಲ್ಲವನ್ನೂ ಮೆಟ್ಟಿ ನಿಂತು ತೃಪ್ತಿಕರವಾಗಿ ಯಶಸ್ವಿಯ ಜೀವನ ನಡೆಸೋದ್ರಲ್ಲಿ ಅನುಮಾನ ಇಲ್ಲ. ಈ ಕುಂಭರಾಶಿಯಲ್ಲಿ ಇರತಕ್ಕಂಥವ್ರು ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ವಾಯುಯಾನ ಕ್ಷೇತ್ರ, ವಿಮಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಏರ್ಪೋರ್ಟ್ ಸಿಬ್ಬಂದಿ, ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಿಮಾನದ ಒಳಗಡೆ ಕೆಲಸ ಮಾಡ್ತಕ್ಕಂಥ ಗಗನಸಖಿಯರು ಅಥವಾ ಚಾಲಕರು, ಪೈಲಟ್ಗಳು ಅಂತ ಅಂತಾರೆ ಅವರು, ಮತ್ತು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ತೃಪ್ತಿಕರವಾದ ವರ್ಷ ಇದಾಗಿರುತ್ತೆ. ಸಾಕಷ್ಟು ಪ್ರಯಾಣದಿಂದ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ, ಸಂತೋಷ. ಇನ್ನು ಜೀವನ ಸಂಗಾತಿ ಹುಡುಕಾಡಲಿದ್ದಂಥವರಿಗೆ ಸೂಕ್ತವಾದ ಸಂಗಾತಿ ಸಿಕ್ಕಿ ಮದುವೆ ನಿಶ್ಚಯವಾಗಿ ತೃಪ್ತಿ ಮತ್ತು ನೆಮ್ಮದಿಯ ಒಂದು ನಿಟ್ಟುಸಿರು ಬರತಕ್ಕಂಥ ವರ್ಷ ಇದಾಗಿರುತ್ತೆ. ಆರೋಗ್ಯದಲ್ಲಿ ಅಂಥ ದೊಡ್ಡ ಮಟ್ಟದ ಏರುಪೇರುಗಳೇನೂ ಆಗೋದಿಲ್ಲ. ತೃಪ್ತಿ, ನೆಮ್ಮದಿಯ ಹೊಸ ವ್ಯಾಖ್ಯಾನ ತಮ್ಮದಾಗಿರುತ್ತೆ ಈ ವರ್ಷ. ಇನ್ನಷ್ಟು ತೃಪ್ತಿಗಾಗಿ, ಇನ್ನಷ್ಟು ನೆಮ್ಮದಿಗಾಗಿ ಈಶ್ವರನ ಆರಾಧನೆ ಮಾಡಿ ಸಾಕಾಗತ್ತೆ. ಅದರಿಂದ ತೃಪ್ತಿ, ನೆಮ್ಮದಿ ಇನ್ನಷ್ಟು ಸಿಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರದ್ದು ಅದ್ಭುತವಾದಂತಹ ಒಂದು ರಾಶಿ. ಈ 12 ರಾಶಿಗಳಲ್ಲೇ ಅತ್ಯಂತ ಶುಭ ಫಲ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ. ತಮ್ಮ ಯೋಚನೆ ಸಾಕಾರ ಏನಿತ್ತು, ಆಸೆಗಳೇನಿತ್ತು, ಬಹುತೇಕವನ್ನು ಪೂರ್ಣ ಮಾಡಿಕೊಳ್ತೀರಾ. 16 ವರ್ಷಗಳಿಂದ ಇದ್ದಂತಹ ಕೋರ್ಟ್ ವ್ಯಾಜ್ಯ ತಮ್ಮ ಪರವಾಗುತ್ತೆ ಮತ್ತು ಪಿತ್ರಾರ್ಜಿತವಾದ ವಂಶದ ಆಸ್ತಿ ತಮ್ಮ ಕೈ ಸೇರಿ ತಮ್ಮ ನಿರೀಕ್ಷಣೆಗೂ ಮೀರಿದಂತಹ ಭಾಗ್ಯ, ಸಂಪತ್ತು ತಮ್ಮದಾಗತ್ತೆ ಮತ್ತು ಅನಿರೀಕ್ಷಿತವಾದ ಧನಾಗಮನ, ಅನಿರೀಕ್ಷಿತವಾಗಿ ಗೌರವ, ಸ್ಥಾನಮಾನಕ್ಕೆ ಪ್ರಾಪ್ತರಾಗ್ತೀರಾ. ಕುಟುಂಬದಲ್ಲಿ ಮತ್ತು ಬಂಧುವರ್ಗದಲ್ಲಿ, ನೆಂಟರಿಷ್ಟರಲ್ಲಿ, ಸಮಾಜದಲ್ಲಿ, ಸಮೂಹದಲ್ಲಿ ಉನ್ನತವಾದಂತಹ ಒಂದು ಗೌರವ, ಆದರ, ಪ್ರೀತಿಗೆ ಪಾತ್ರರಾಗ್ತೀರಾ. ದೂರ ದೇಶಕ್ಕೆ ಪ್ರಯಾಣ, ಅಲ್ಲಿಯ ಒಂದು ಗೌರವಕ್ಕೆ ಪಾತ್ರರಾಗ್ತಕ್ಕಂಥದ್ದು. ಹೊಸ ಸಂಬಂಧಗಳು, ಹೊಸ ಪರಿಚಯಗಳು ಈ ವರ್ಷ ತಮ್ಮನ್ನು ಈಗಿರೋದಕ್ಕಿಂತ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಆರೋಗ್ಯದಲ್ಲಿ ಉದರಬೇನೆಯ ಬಗ್ಗೆ ಆಗಾಗ ಒಂದಿಷ್ಟು ಸಮಸ್ಯೆ ಬರ್ತಾ ಇರುತ್ತೆ. ಕಣ್ಣಿನ ದೃಷ್ಟಿ ಸ್ವಲ್ಪ ಸಮಸ್ಯೆ ಕಂಡುಬರುತ್ತೆ. ಇದರ ಹೊರತಾಗಿ ಮೀನರಾಶಿಯ ವೈದ್ಯರು ಸಾಕಷ್ಟು ಗೌರವ ಮತ್ತು ಹಣ ಸಂಪಾದನೆ, ಅದರಲ್ಲೂ ಕೂಡ ಕಣ್ಣಿನ ವೈದ್ಯರಿಗೆ ಸಾಕಷ್ಟು ಯಶಸ್ಸು, ತೃಪ್ತಿ ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ನರ್ಸಿಂಗ್ ಹೋಮು, ಹಾಸ್ಪಿಟಲ್ಲು ಅದು ನಡೆಸ್ತಕ್ಕಂಥ ಉದ್ಯಮಿಗಳಿಗೆ, ವೈದ್ಯರಿಗೆ, ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ ತೃಪ್ತಿಕರವಾದ ವರ್ಷ ಇದಾಗಿರುತ್ತೆ. ಇದಿಷ್ಟು ಕೂಡ. ಇನ್ನು ಮೀನರಾಶಿಯವರು ಇನ್ನೂ ಹೆಚ್ಚಿನ ಶುಭಕ್ಕಾಗಿ ಶೃಂಗೇರಿ ಶಾರದಾಂಬನ ದರ್ಶನ ಮಾಡೋದು ಅವರಿಗೆ ಸಾಕಷ್ಟು ಅನುಕೂಲವನ್ನು ಕೊಡುತ್ತೆ ಅಂತಕ್ಕಂಥದ್ರಲ್ಲಿ ಸಂಶಯವಿಲ್ಲ. ಗುರುಗಳಿಗೆ ಒಂದು ಸಣ್ಣ ಕ್ಲಾರಿಟಿ ಏನಂದ್ರೆ, ಈಗ ನಾವೆಲ್ಲ ಏನ್ ಮಾತಾಡಿದ್ವಲ್ಲ 12 ರಾಶಿಗಳ ಬಗ್ಗೆ, ಇದು ಮಕ್ಕಳಿಗೆ ಅನ್ವಯಿಸುತ್ತಾ ಅಂತ? ನಮ್ಮ ಪದ್ಧತಿ ಪರಂಪರೆಯಲ್ಲಿ ಇದೆಲ್ಲದೂ ಕೂಡ ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದಾದರೂ ಕೂಡ ಕೆಲವಷ್ಟು ಫಲಗಳು ಮಕ್ಕಳದ್ದು ಅವರ ತಾಯಿಗಳಿಗೆ ಬರುತ್ತೆ. ಇನ್ನು ಕೆಲವಷ್ಟು ಹೆಂಡತಿಯ ಫಲ ಗಂಡನಿಗೆ ಬರುತ್ತೆ. ಅವಳಿಗೆ ದೊಡ್ಡ ಅಧಿಕಾರ ಅನುಭವಿಸ್ಬೇಕು ಅಂತಿರುತ್ತೆ ಯೋಗ, ಆದರೆ ಅವಳಿಗೆ ರಾಜಕೀಯದಲ್ಲಿ ಆಸಕ್ತಿನೇ ಇರಲ್ಲ ಅಥವಾ ಅಧಿಕಾರದ ಆಸಕ್ತಿನೋ ಇರೋದಿಲ್ಲ. ಆ ಯೋಗದಿಂದ ಗಂಡನಿಗೆ ಅಧಿಕಾರ, ಸ್ಥಾನಮಾನ ಬರ್ತಕ್ಕಂಥದ್ದಿರುತ್ತೆ. ಅದೇ ರೀತಿ ಮಕ್ಕಳಿಗೆ ಬಹಳ ಒಳ್ಳೆ ಜೀವನ ಅನುಭವಿಸ್ಬೇಕಂಥದ್ದಿರುತ್ತೆ. ಅವರ ಅದೃಷ್ಟದಿಂದ ತಂದೆ ತಾಯಿಗಳಿಗೆ ಬೇಕಾದಷ್ಟು ಹಣಕಾಸು, ಸ್ಥಾನಮಾನ, ಅನುಕೂಲ ಬರುತ್ತೆ. ಹಾಗಾಗಿ ಮಕ್ಕಳಿಗೂ ಅನುಭವಿಸೋರು ಕೂಡ ಅದರ ಫಲ ತಂದೆ ತಾಯಿಗಳಿಗೆ ಬರುತ್ತೆ. ಶುಭ ಅಶುಭ ಎರಡೂ, ಒಳ್ಳೆ ಫಲ ಕೆಟ್ಟ ಫಲ ಎರಡೂ ಕೂಡ. ಈ ವರ್ಷ ನಾವು ಆಗ್ಲೇ ಮಾತಾಡಿದ ಹಾಗೇನೆ ಯುದ್ಧ ನಡೀತಾ ಇದೆ, ಒಂಥರ ವರ್ಲ್ಡ್ ವಾರ್ 3 ಅಂತಾನೆ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಇದರ ಎಫೆಕ್ಟ್ ನಮ್ಗೇನು ಇರೋದಿಲ್ವಾ ಅಥವಾ ಮುಂದೆ ಏನಾಗ್ಬೋದು ಅಂತ? ಯು ವಾಂಟೆಡ್ ಆನ್ಸರ್ ಇನ್ ಲಾಜಿಕಲ್ ಆರ್ ಆಸ್ಟ್ರಾಲಾಜಿಕಲ್? ಎರಡೂ. ಸಿ, ಆಸ್ಟ್ರಾಲಜಿ ಹ್ಯಾಸ್ ಟು ಬಿ ಲಾಜಿಕಲ್ ಆಗ್ಲೇ ಹೇಳ್ತಾಕೆ. ಹೌದು. ಯುದ್ಧ ನಿಲ್ಲಿಸೋದು ಅಥವಾ ಮುಗಿಯೋದು ಅಂದರೆ ಏನು ಅಂತ ಅರ್ಥವಾಗಿಲ್ಲ. ಯಾಕೆಂದರೆ ನಿಮ್ಮ ಹತ್ರ ಸೊಳ್ಳೆನ ಎಲಿಮಿನೇಟ್ ಮಾಡೋಕ್ಕಾಗತ್ತಾ?
ಸ್ಟ್ರೀಟ್ ಡಾಗನ್ನು ಎಲಿಮಿನೇಟ್ ಮಾಡೋಕ್ಕಾಗತ್ತಾ? ಇಲ್ಲ. ಜಿರಳೆಯನ್ನ ಕಾಕ್ರೋಚ್ನ ಇವತ್ತು ಇಲ್ಲಿ ಓಡಿಸ್ತೀರಾ, ನಾಳೆ ಅಲ್ಲೆಲ್ಲ ಬಂದಿರುತ್ತೆ ಅದು. ಹೌದು. ಹಾಗೇನೆ ಈ ಯುದ್ಧ ಅಂತಕ್ಕಂಥದ್ದು, ಯುದ್ಧದ ಉನ್ಮಾದದಲ್ಲಿ ಇರ್ತಕ್ಕಂಥವ್ರಿಗೆ, ಯುದ್ಧೋತ್ಸಾಹದಲ್ಲಿ ಇರ್ತಕ್ಕಂಥವ್ರನ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ತೀವಿ, ಮುಗಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಅಮೇರಿಕನ್ ಎಕಾನಮಿ ಇಸ್ ವಾರ್ ಬೇಸ್ಡ್ ಎಕಾನಮಿ. ಅನ್ಲೈಕ್ ಇಂಡಿಯನ್ ಎಕಾನಮಿ ಇಸ್ಲೇ ಅಗ್ರೋ ಬೇಸ್ಡ್ ಎಕಾನಮಿ. ಎಲ್ಲೋ ಯುದ್ಧ ನಡೆದ್ರೇನೆ ಅಮೇರಿಕದವ್ರ ಊಟ, ಅಮೇರಿಕ ಜೀವನ ನಡಿಬೇಕಾದ್ರೆ ಅವರದ್ದು ವಾರ್ ಬೇಸ್ಡ್ ಎಕಾನಮಿ. ಅನ್ಲೈಕ್ ಅವರ್ ಕಂಟ್ರಿ. ಹೌದು. ಅವರು ಇನ್ನೊಂದು ಎಲ್ಲೋ ಒಂದು ಕಡೆ ಯುದ್ಧ ಹುಡ್ಕೊಂಡು ಹೋಗ್ತಾರೆ, ಇನ್ನೊಂದೇನೋ ಮಾಡ್ಕೊಳ್ತಾರೆ. ಬಟ್ ಅವರಿಗೆ ಸಸ್ಟೈನಿಂಗಬಿಲಿಟಿ ಅಷ್ಟಿರೋದಿಲ್ಲ. ಹಾಗಾಗಿ ಇದು ನಿಲ್ಲುತ್ತೆ ಸ್ವಲ್ಪ, ಅದೇ ಮತ್ತಿನ್ನೆಲ್ಲೋ ಒಂದು ಕಡೆ ಶುರುವಾಗತ್ತೆ, ಇದು ಹೀಗೆ ಹಾಕೊಂಡು ಹೋಗತ್ತಮ್ಮ. ನಾನೆಲ್ಲೋ ಒಂದ್ ಕಡೆ ಓದ್ತಿದ್ದೆ, ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಯಾವ ತರ ಇತ್ತು ರಾಶಿಫಲಗಳು, ಅಥವಾ ಆಗ್ಲೂ ಒಂದು ಗ್ರಹಣ ಬಂದಿತ್ತು, ರಕ್ತಚಂದ್ರ ಬಂದಿತ್ತು, ಅದೇ ತರಾನೇ ಈಗ್ಲೂ ಆಗಿದೆ, ಅದಕ್ಕೆ ಯುದ್ಧ ನಡೀತಿದೆ. ನಿಜ ಇದೆಲ್ಲ? ಇವೆಲ್ಲ ಹಾ. ಮಾಧ್ಯಮದ ಮುಂದೆ ಕೂತು ಸೋಕಾಲ್ಡ್ ಆಸ್ಟ್ರಾಲಜಿ ಅಂತ ಅಂದ್ಕೊಂಡು ಪೋಸ್ಟ್ ಮಾರ್ಟಮ್ ಹೇಳೋರು, ನಾನು ಅವತ್ತು ಹೇಳಿದ್ದೆ ಅದಕ್ಕೆ ಇವತ್ತು ಹಿಂಗಾಯಿತು ಅಂತಕ್ಕಂಥದ್ದೇ ಹೊರತಾಗಿ ಅದಕ್ಕೂ ಇದಕ್ಕೂ ಎಲ್ಲ ಸಂಬಂಧ ಕಲ್ಪಿಸೋದಕ್ಕೆ ನಾನು ತಯಾರಿಲ್ಲ. ಹಾಂ, ಹೇಳ್ಬೋದು. ಸಿ, ಒಂದು ಸಿಂಪಲ್ ಲಾಜಿಕ್. ಅಬ್ಸಲ್ಯೂಟ್ಲಿ ಡೆಡ್ ಕ್ಲಾಕ್ ವಿಲ್ ಟೆಲ್ ಯು ದಿ ಪ್ರಿಸೈಸ್ ಟೈಮ್ ಟ್ವೈಸ್ ಅ ಡೇ. ಸಂಪೂರ್ಣ ಸತ್ತೋಗಿರೋ ಗಡಿಯಾರ 2 ಸಾರಿ ದಿವಸ ಕರೆಕ್ಟಾದ ಸಮಯ ಹೇಳುತ್ತೆ ನಿಮಗೆ. ಅದನ್ನು ನೀವು ಅಸ್ಟ್ರಾಲಜಿ ಅಂತೀರೇನು? ಹಾಗಾಗಿ ಅವತ್ತು ಅಲ್ಲಾಗಿತ್ತು, ನಾನು ಅವತ್ತು ಹೇಳಿಬಿಟ್ಟಿದ್ದೆ. ಇಲ್ಲಿ ಗ್ರಹಣ ಬರೋಕ್ಕೆ ಮುಂಚೆನೇ ಯುದ್ಧ ಶುರುವಾಗಿತ್ತಲ್ಲ. ಯಾವ ಗ್ರಹಣದಲ್ಲೂ ಕೂಡ ಮುಂಚೆ ಅದರ ಎಫೆಕ್ಟ್ ಇಲ್ಲ. ನನಗಿವತ್ತು ಸುಮಾರು ಒಂದು 68 ವರ್ಷ, ನಾನು ಸುಮಾರು ಒಂದು 120-130 ಗ್ರಹಣಗಳನ್ನು ನೋಡಿದ್ದೀನಿ. ಆ ಗ್ರಹಣಗಳ ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ. ಆಯಿತಾ? ಇವ್ರು ಎಲ್ಲೋ ಗ್ರಹಣ ಆಗ್ತಾ ಇರತ್ತೆ, ಇಲ್ಲದ್ರ ಆಚರಣೆ ಮಾಡಿಸ್ತಾರೆ ಮಾಧ್ಯಮದವರು ಅಥವಾ ನೀವುಗಳೆಲ್ಲ ಸೇರಿಕೊಂಡು. ಇಲ್ಲಿ ಅದ್ರ ಫಲ ಹೇಳೋದು, ಇಲ್ಲದ್ರ ಆಚರಣೆ ಮಾಡೋದು. ಆಮೇಲೆ ಇನ್ನೆಲ್ಲೋ ಆಗ್ತಾ ಇರತ್ತೆ, ಅದಕ್ಕೆ ಇಲ್ಲೆಲ್ಲೋ ಕೂತ್ಕೊಂಡು ಇನ್ನೇನೋ ಆಗ್ಬಿಡ್ತು. ಗ್ರಹಣ ಮೊನ್ನೆ 3ನೇ ತಾರೀಕು ಆಗಿತ್ತು, ಅದ್ರ ಫಲ 3ನೇ ತಾರೀಕಿನ ನಂತರ ಬರಬೇಕಲ್ಲ. ಹೌದು ಹೌದು. 28ಕ್ಕೆ ನಿಮಗೆ ಯುದ್ಧ ಶುರು ಮಾಡಿದ್ರಲ್ಲ ನೀವು. ಹೌದು. ನೀವು ಯುದ್ಧ ಶುರು ಮಾಡಿದ್ರೆ ಗ್ರಹಣ ಆಯ್ತು ಅಂತ ಹೇಳೋ, ಅಥವಾ ನೀವು ಗ್ರಹಣ ಆಗ್ತಾ ಇದೆ ಅಂತ ನೀವು ಯುದ್ಧ ಶುರು ಮಾಡಿದೆ ಅಂತ ಹೇಳೋ. ಅವೆಲ್ಲ ಏನೂ ಇಲ್ಲ. ಈ ಯುದ್ಧಗಳೆಲ್ಲ ಸಸ್ಟೈನಬಿಲಿಟಿ ಇಲ್ಲ ಅಷ್ಟು. ಅಂದರೆ ನಮ್ಮ ಯಾರ ಹತ್ರ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಇವತ್ತಿನ ನಮ್ಮ ವ್ಯವಸ್ಥೆ ಏನಿದೆ, ಅಂದರೆ ನಮ್ಮ ಭಾರತದ ಮಾತ್ರ ಅಲ್ಲ, ವಿಶ್ವದ ವ್ಯವಸ್ಥೆ ಏನಿದೆ, ಎಲ್ಲೇ ಯುದ್ಧ ಭಾಳ ದಿವಸ ನಡೆದ್ರೂ ತಡ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆ ಪರಿಸ್ಥಿತಿ ಇದೆ. ಹಾಗೆ ಅನಿವಾರ್ಯವಾಗಿ ನಿಲ್ಲಿಸ್ಬೇಕಂತ ಅನಿವಾರ್ಯತೆ ಇರುತ್ತೆ. ಅದನ್ನ ಹೇಳೋಕೆ ಆಸ್ಟ್ರಾಲಜಿನೇ ಏನು ಬೇಕಾಗಿಲ್ವಲ್ಲ. ಹೌದು ಹೌದು. ರೈಟ್. ಇಷ್ಟೊತ್ತು ಸಮಯ ಕೊಟ್ಟು ನಮಗೆ ಈ ಸಂವತ್ಸರದ ಬಗ್ಗೆ, ಪಂಚಾಂಗದ ಬಗ್ಗೆ, ಪಂಚಾಂಗ ಪಠಣದ ಬಗ್ಗೆ, ಪಂಚಾಂಗ ಅಂದರೆ ಏನು, ಹೇಗೆ ತಿಳ್ಕೋಬೇಕು ಅದನ್ನು ಅನ್ನೋದ್ರ ಬಗ್ಗೆ, ರಾಶಿ ಫಲಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಸಮಸ್ತ ಸನ್ಮಂಗಳಾನಿ ಭವಂತು. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ಅಭಿಮಾನಿ ಅನ್ನದಾತರಿಗೆ, ಈ ವಾಹಿನಿಯ ಹಿಂದೆ ಕೆಲಸ ಮಾಡುತ್ತಾ ಇರ್ತಕ್ಕಂಥ ನಿಮ್ಮೆಲ್ಲ ಸಹೋದ್ಯೋಗಿಗಳಿಗೂ ಕೂಡ ನನ್ನ ಶುಭಾಶಯಗಳು, ಶುಭಕಾಮನೆಗಳು. ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿರಲಿ, ತೃಪ್ತಿಕರವಾಗಿರಲಿ, ಆರೋಗ್ಯಪೂರ್ಣವಾಗಿರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಹರಿ ಓಂ. ನಮಸ್ತೆ ಗುರುಗಳೇ, ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ. ಶಾರದಾಂಬೆಯ ಪೂಜೆಯಲ್ಲಿ ದಯವಿಟ್ಟು ಇದನ್ನೆಲ್ಲ ಬಳಸಬೇಕು ಅಂತ ವಿನಂತಿ. ಖಂಡಿತವಾಗಿ. ಪಂಚಾಂಗದ ಬಗ್ಗೆ, ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಟ್ಟಂತ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚೆಚ್ಚಾಗಿ ಬರಲಿ ಅಂತ ನಾನು ಹಾರೈಸ್ತೀನಿ. ಮುಂದಿನ ಎಪಿಸೋಡಲ್ಲಿ ಯಾರ ಸಂದರ್ಶನವನ್ನ ನಾವು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.